ಇನ್ನೆಲ್ಲೇ ಹೋಗ್ತಾನೆ? ಆ ಮನೆಯಲ್ಲಿ ಅಳಿಯನ್ ತರ ರಾಜಭಾರ ಮಾಡ್ತಿರ್ಬೋದು. ನಡಿ ನೋಡೋಣ. ನಮ್ ಕೃಷ್ಣನ್ ನೋಡ್ದೇನೋ ನನ್ನ ಮಗ ನಿನ್ ಮಗಳನ್ನ ಈಗ್ಲೇ ಹೇಗ್ ಕುದುರಿಸ್ತಿದ್ದಾನೆ ಅಂತ. ಕುದುರಿಸೋದ್ರಲ್ಲಿ ನಿನ್ನ ಮಗ ನಿನ್ನಷ್ಟೇ ನಿಸ್ಸೀಮ ಬಿಡ್ಲಾ ಬಾವ. ಅವ್ರನ್ನ ನಾವೇನಾದ್ರೂ ಹಿಂಗೆ ಬಿಟ್ಬಿಟ್ರೆ ನಾವ್ ಅವ್ರನ್ನ ಮದುವೆ ಮಾಡೋದ್ಕಿಂತ ಮುಂಚೆನೆ ಅವ್ರ ನಮ್ ಕೈಗೆ ಮಕ್ಳು ಎತ್ಕೊಟ್ಬಿಡ್ತಾರೆ. ಹಂಗಾದ್ರೆ ಸಂತೋಷನೇ. ಈಗ ಸ್ನೇಹಿತರಾಗಿದ್ದವರು ಮುಂದೆ ಸಡಕಾಗ್ಬೋದಲ್ಲ? ಹಂಗಲ್ಲ, ಮುಂದೆ ಆಗ್ತೀವಿ ಅಂತ ಇಟ್ಕೋ. ಆಗ್ತೀವಿ ಅಲ್ಲಣ್ಣ, ಅವ್ರಾಗ್ಲೇ ಆಗ್ಬಿಟ್ಟಿದ್ದಾರೆ. ಸರ್ಸ ಏನೇ ಇವನ್ ಬರ್ತಾ ಬರ್ತಾ ಅವ್ರ ಅಪ್ಪ ಅಮ್ಮನ್ನ ಮರ್ತ್ಬಿಟ್ಟು ಇಲ್ಲೇ ಇದ್ಬಿಟ್ಟವನೆ. ಹೌದ್ರಿ, ಕರ್ಕೊಂಡೋಗಿ ಬಿಟ್ಬಿಟ್ ಬರ್ಲಾ? ಬೇಡ ಸುಮ್ನಿರೆ. ಎಷ್ಟೇ ಆದ್ರೂ ಇವಳು ಈ ಮನೆ ಸೊಸೆ ತಾನೆ. ಸೊಸೆ ಸೊಸೆ ಅಂತ ಪೂಸಿ ಹೊಡಿರಿ, ಆಮೇಲೆ ಇವಳು ನಿಮ್ ಮೀಸೆ ಕಿತ್ತಾಕ್ತಾಳೆ. ಅವಳು ಕೀಳಷ್ಟೊತ್ತಿಗೆ ಈ ಮೀಸೆನೆ ಉದ್ರೋಗಿರುತ್ತೆ. ಎಲ್ಲೋಗಿದ್ದು ರಾತ್ರಿ ಎಲ್ಲ? ನೀನು ನನ್ನ ಹೂತಾಕಿ ಸಮಾಧಿ ಕಟ್ಟಕ್ಕೆ ಎಷ್ಟು ಚೆನ್ನಾಗಿ ಗುಂಡಿ ತೋಡಿದ್ಯಾ ಅಂತ ನೋಡ್ಕೊಂಬರಕ್ಕೆ. ಅವನ್ ಸತ್ತ ನಿನ್ ಪಾಲಿಗೆ. ಕಣ್ಗಂಡಿಸೋ ವಿಷಯಕ್ಕೆ ಯಾವಳನ್ನ ತಲೆ ಹಾಕ್ತು ಅಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಉತ್ಸಾರು. ನನ್ನ ಮಗನೇ, ನನ್ ತಲೆ ಮೇಲೆ ಕಲ್ಲೆ ತಾಕ್ಬೇಕು ಅಂತ ಎಷ್ಟು ದಿವಸದಿಂದ ಕಾಯ್ಕೊಂಡಿದ್ಲಾ? ಇನ್ನೇನ್ ನಿಮ್ಮ ಅಪ್ಪನ ನನ್ನ ಹೆಸರಿನಲ್ಲಿ ಬ್ರಿಡ್ಜ್ ಕಟ್ಟಿ ಅದು ಬಿದ್ದೋಗಿ ನನ್ನ ನೇಣ್ಗಂಬ ಕಳಿಸ್ಬೇಕು ಅಂತ ಎಷ್ಟು ದಿವಸದಿಂದ ಹಿಕ್ಮತ್ ಮಾಡ್ಕೊಂಡಿದ್ಲು. ನನ್ನ ಮಗನೇ, ನಿಜ ಹೇಳು, ಅದ್ರಲ್ಲಿ ದುಡ್ಡು ಎಷ್ಟು ಹೊಡೆದಿದ್ಯಾ? ನಿಜ ಹೇಳು, ದುಡ್ಡು ಎಷ್ಟು ಹೊಡೆದಿದ್ಯಾ? ನಾನು ನಿನ್ ದುಡ್ಡು ಹೊಡೆದಿದ್ದೀನ? ನೀನ್ ದುಡ್ಡು ಹೊಡೆದಿಲ್ಲ ಅಲ್ಲ? ನೀನ್ ದುಡ್ಡು ಹೊಡೆದಿಲ್ಲ ಅಲ್ಲ? ಹೇಳ ಅವನ್ಗೆ. ಸರ್ ಅದು ಮಕ ನೋಡ್ತೇ ಹೇಳ ಸರಿಯಾಗಿ. ಅದು ಸಿಮೆಂಟ್ ಅನ್ನ ಜಾಸ್ತಿ ಬೆರೆಸ್ಬೇಡ, ಸ್ಯಾಂಕ್ಷನ್ ಆಗಿದ್ದ ದುಡ್ಡನ್ನೆಲ್ಲ ನನ್ನ ಅಕೌಂಟ್ಗೆ ಹಾಕು ಅಂತ ಹೇಳಿದ್ರಲ್ಲ ಸರ್. ನನ್ ಕೇಳಲ್ಲ, ಬೆರ್ಸಕ್ ಕೊಟ್ಟಿ ಸಿಮೆಂಟ್ ನುಂಗಿ ನೀರ್ ಕುಡ್ದಲ್ಲ. ನೀನ್ ಹಲ್ಕ ನನ್ ಮಗ, ನೀನ್ ಬೆರಕೆ ನನ್ ಮಗ. ಏನು ನಾನು ಬೆರಕೆ ನನ್ ಮಗನ? ದಾಸ, ನಾನು ನೀನು ಒಂದೇ ತಾಯಿ ಮಕ್ಕಳು ಅಂತ ನೀನೇ ಹೇಳ್ತಾ ಇದ್ದಲ್ಲೋ. ಮುಚ್ಚಲ್ಲ ಬಾಯಿ. ಇನ್ನೊಂದ್ ಕಿತ ಏನಾದ್ರು ನನ್ನ ತಾಯಿ ಹೆಸರು ಎತ್ತಿದ್ರೆ ನಿನ್ ನಾಲ್ಗೆ ಸೀಳ್ಬಿಡ್ತೀವಿ. ನೀನಷ್ಟೈತ ಅಲ್ಲ ಕೊಡು, ನೀನಷ್ಟೈತ ಅಲ್ಲ ಕೊಡು. ಇವತ್ತಿಂದ ನನ್ನ ಕಾರಿನ ಎಕಡೆ ಆಗಕ್ಕೂ ಲಾಯಕ್ಕಿಲ್ಲ ನೀನು. ದಾಸ ದಾಸ, 3 ದಿನ ಮಾತು ಕೇಳ್ಕೊಂಡು ಮನಸ್ಸು ಕೆಲ್ಸ್ಕೊಬೇಡ ಕಣೋ. ಮನಸ್ಸು ಕೆಡ್ಸ್ಕೊಂಡಿದ್ದು ಆಯ್ತು, ನಮ್ಮಿಬ್ಬರು ಸಂಬಂಧದ ಮಧ್ಯೆ ದೊಡ್ಡ ಗೋಡೆ ಬಿದ್ದಿದ್ದು ಆಯ್ತು. ಇನ್ ಬಾಕಿ ಉಳಿದಿರೋದು ಒಂದೇ ಒಂದು ಕಣ್ಲಾ. ಯಾವ್ದು ಅಂತ ಕೇಳ್ತೀಯೇನೋ? ಯಾವ್ದು ಅಂತ ಕೇಳ್ತೀಯ? ನಮ್ಮಿಬ್ಬರ ಆತ್ಮ ಒಂದು, ದೇಹ ಎರಡು. ಬದುಕಿದ್ರೆ ಇಬ್ರು ಒಟ್ಟಿಗೆ ಬದುಕ್ಬೇಕು, ಸತ್ರೆ ಗೋರಿಗೆ ಇಬ್ರು ಒಟ್ಟಿಗೆ ಹೋಗ್ಬೇಕು. ಬದುಕಿದ್ರೆ ಒಂದೇ ಕಾಂಪೌಂಡ್ ನಲ್ಲಿ ಜೋಡಿ ಮನೆಯಲ್ಲಿ ಎಲ್ರ ಕಟ್ ಕುಕ್ಕಕ್ ಬದುಕ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಆ 2 ಮನೆ ಮಧ್ಯೆ ಗೋಡೆ ಬೀಳಬೇಕು. ಮ್ಯಾನೇಜರ್, ಈ ಕ್ಷಣನೇ ಹೋಗಿ ಕಲ್ಲು ಮಣ್ಣು ಸಿಮೆಂಟ್ ಹಾಡು ಕೊಡೆಯ ಹೋಗಯ ಬೆಳಕಳು ಹೋಗಯ. ನನ್ನ ಮಾತು ಆಚೆ ಹೋಗಿಲ್ಲ ನಡೆಯಲ್ಲ. ರಾಜ್ಯದಲ್ಲಿ ಹೋಗಲ್ಲ ಅಂತ
ಕೈ ಬಿಡಮ್ಮ. ಯಾರಣ್ಣ ಬಿಡಮ್ಮ. ನನ್ನ ಮಗನೇ ಯಾರು ಹೆತ್ತಿಲ್ದಲೇ ಇರು. ಗಂಡು ಮಗನ ಹೆತ್ತು ಬಿಟ್ಟಿದ್ದೀನಿ ಅಂತ ಬೀಗ್ತಿದ್ಯಾ? ಕರ್ಕೊಂಡೋಗಲೇ ನಿನ್ ಮಗನ. ಹೇಳು, ಈ ನನ್ನ ಮಗಳನ್ನ ನಿನ್ ಮಗನಿಗಿಂತ ಹೆಚ್ಚಾಗಿ ಸಾಕಿ ಗಂಡು ಮಗನ್ ತರ ನಾನು ಬೆಳೆಸ್ಲಿಲ್ಲ. ನನ್ನ ಹೆಸರು ದಾಸಪ್ಪನೇ ಅಲ್ಲ. ನೀವೆಲ್ಲ ನನ್ನ ಕಾಲ್ ತೊಳೆದು ನೀರ್ ಕುಡಿಯಂಗ್ ಮಾಡ್ತೀನೋ ಕೇಳೋಲೆ, ಅದಕ್ಕೆ ನಾನು ಮಧ್ಯ ಹಾಕೋ ಹಟ್ಕೊಡೇನೆ ಸಾಕ್ಷಿ. ಚೂತಿಯಾ ಮಡ್ಗಾಡ್ ಹೆಂಗ್ದಾಳಿ ಏನಯ್ಯ? ಯಾವನ ಎಲ್ಬೋರ್ಡ್ ಆಟೋ ಡ್ರೈವರ್ ಬೆನ್ಸ್ ಲಾರಿ ಓಡಿಸ್ತಾ ಇದೆಯಲ್ಲ, ಯಾವ ಡಬ್ಬ ನಮಗ ಲೈಸೆನ್ಸ್ ಕೊಟ್ಟಿದ್ದು? ಯಾವನವನು? ನನ್ನ ನನ್ಗ ಅಂದಿದ್ ನೀನು ಹಲ್ ಹಿಡಿದು ಮಾತಾಡು. ಹೊಡೆದ್ರೆ ಹಲ್ಲೆಲ್ಲ ಹಸಿಟ್ಟಾಗ್ಬಿಡ್ಬೇಕು. ಆಮೇಲೆ ಹಲ್ವಾ ತಿನ್ನಕ್ಕೂ ಒಂದ್ ಹಲ್ಲಿರಲ್ಲ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ನಿನ್ ಇಂಟ್ರೊಡಕ್ಷನ್ ಸೂಪರ್. ಇದು ಸ್ಯಾಂಪಲ್ ಡ್ಯಾಡಿ. ಕೆಲಸದವನ ಮೇಲೆ ನನ್ ಪವರ್ ತೋರಿಸಬಾರ್ದು ಅಂತ ಸುಮ್ನೆ ಬಿಟ್ಟಿದ್ದೀನಿ. ಅವ್ನ ಕೆಲಸದವನಲ್ಲ ಕಣೋ, ನನ್ ಶತ್ರು ಮಗ. ನಿನ್ ಬೇಟೆ. ಯಾರು ಅವನು? ಅವನು ಅವನಲ್ಲಮ್ಮ, ಅವಳು. ಅವಳು ರಾಧಾ? ಏನು? ಯಾರು ಗೊತ್ತು? ಏನ ನೋಡ್ತಾ ಇದೀಯ ನನ್ನ ಮಗನೇ? ಬಾರೋ. ಒಳ್ಳೆ ಗೊಂಬೆ ಇದ್ದಾಗಿದ್ದಾಳಲ್ವಾ? ಗೊಂಬೆ ಇದ್ದಂಗವಳ, ಒಳ್ಳೆ ಚಂಬೆ ಇದ್ದಂಗವಳೆ. ನನ್ನ ಗೊಂಬೆನೇ ಬೇರೆ, ಕಾವೇರಿ ತಾಯಿ. ಅಪ್ಪ ಮಗದ್ದು ತಲೆ ಕಾಲು ಮಾಂಸನ ರೋಸ್ಟ್ ಮಾಡ್ಕೊಂಡು ತಿಂದಾಕ್ಬಿಡೋಣ. ಗರ್ಲ್ ಫ್ರೆಂಡ್ ಏನಿದು? ಏನೇನೋ ಮಾತಾಡ್ತಾ ಇದ್ದಾಳೆ. ಇವಳು ನನ್ ಮಗಳೇನಾ? ಶಟ್ ಅಪ್. ಮಗಳಲ್ಲ ಕಣೆ, ಮಗ ಅಂತ ಕರಿ. ಹೇಗಿದ್ದಾನೆ ಫುಟ್ಬಾಲ್ ಪ್ಲೇಯರ್ ನೋಡ್ದ್ಯಾ? ಮಗನೇ, ನೀರ್ ಕಾದಿದೆ, ಸ್ನಾನ ಮಾಡ್ಕೊಂಡ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ನೋಡು, ನೀನ್ ಅಲ್ಲೇ ಸ್ನಾನ ಮಾಡು. ಇವು ದೇವ್ರೆ ದೇವ್ರೆ ಏನಪ್ಪ ಮಾಡ್ಲಿ? ಡ್ಯಾಡಿ, ನನ್ ಸ್ನಾನ ಆಯ್ತು. ಬಂದೆ ಕಣ. ಎಲ್ಲ ವಿಷಯಕ್ಕೂ ಬರ್ತಾರೆ. ಅವರೊಬ್ಬರಿಗೆ ಗೊತ್ತಿರೋದು ನಮ್ಗೇನು ಗೊತ್ತಿಲ್ಲ. ಸುಮ್ಮನೆ ಕುತ್ಕೊಳಕ್ ಆಗದೇ ಇಲ್ಲ. ಕುತ್ಕೊಳ್ಳಿ ಸುಮ್ಮನೆ. ಇದನ್ನ ಯಾವ ಕಟ್ಟ ಹಿಡ್ದಿದ್ದೀರಾ? ನಿನ್ನ ಅಡ್ಡ ತಿನ್ನೋದಕ್ಕೆ ಯಾರು ಇಲ್ಲ ಅಂತ ಕಣೆ. ವಾಟ್ ಇಲ್ಲ, ಮೋಟ್ ಕೊಡೆ ದಾಟು ಇಲ್ಲ. ನನ್ ಮರ್ಯಾದೆ ಹೋಗ್ಬಾರ್ದು ಅಂತ ನಿನ್ಗೆ ಅಡ್ಡ ಇಡ್ತಿದ್ದೀನಿ ಅಷ್ಟೇ. ಐ ಸಿ. ಗಿವ್ ಮೈ ಡ್ರೆಸ್. ಡ್ರೆಸ್ ಅಲ್ಲಿ, ಡ್ರೆಸ್ ಅಲ್ಲಿ, ಡ್ರೆಸ್ ಡ್ರೆಸ್. Do I know dress? Oh God! Oh God! Oh no! Oh no! My God! Give me God! ದೇವ್ರಿ ದೇವ್ರಿ ದೇವ್ರಿ. ಏ ಸರ್ಸಾ, ಸರ್ಸಾ ಕುತ್ಕೊಳ್ಳಿ. ಏನೋ ಮಾತಾಡ್ಬೇಕು ಅಂತಿದ್ಯಲ್ಲ, ಏನು? ಅಕ್ಕ, ರಾಧು ನೋಡ್ದ್ಯಾ? ನೋಡ್ದೆ, ಚೆನ್ನಾಗಿದ್ದಾಳೆ. ಅವಳು ನನ್ ಮಗಳೇನಾ? ಅಯ್ಯೋ, ಯಾಕೆ ಅನ್ಮಾನ? ಅಕ್ಕ, ನಾವಿಬ್ರು ಯಾವತ್ತಾದ್ರೂ ಬಟ್ಟೆ ಬಿಚ್ಕೊಂಡು ಓಡಾಡಿದೀವಾ? ಅಯ್ಯೋ, ಏನಿದು ಅಸಹ್ಯ? ದೇವ್ರಿ ಹೇಳ್ತೀನಿ ಕೇಳು. ಅಕ್ಕ, ನಮ್ಮನೆ ಕಿಟಕಿ ಬಾಗ್ಲು ಹಾಕಿರಿದ್ನ, ಏನು ಕಾಣಿಸ್ತಾ ಇಲ್ಲ. ಹಣೆ ಕುಂಕುಮ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಅದೆಲ್ಲ ಹೋಗ್ರಿ. ನೆಟ್ಟಿಗೆ ಬಟ್ಟೆನೇ ಇಲ್ಲ. ಇವ್ರಪ್ಪನ ಕಾಯ್ದಲ್ಲೇ ಇವಳ ಮಾಲ ಬೇರೆ ನಾನೇ ಕಾಯ್ಬೇಕಾಗಿದೆ. ಎಲ್ಲ ನನ್ ಕರ್ಮ ಆಗ್ಬಿಟ್ಟಿದೆ ಕಣೆ ಅಕ್ಕ. ಅಯ್ಯೋ, ಬೇಡಮ್ಮ ಬೇಡಮ್ಮ ಬೇಡಮ್ಮ, ಅಳ್ಬೇಡಮ್ಮ. ನಿಮ್ಮನೇಲಾದ್ರೆ ಇಷ್ಟು, ನಮ್ಮನೇಲಿ ರಾಮಾಯಣನೇ ನಡೀತಾ ಇದೆ. ಮತ್ತೆ ಅವತ್ತು ಮಹಾಭಾರತ ಶುರುವಾಯ್ತು ಅಂದ್ರೆ ಅದೆಲ್ಲ ಮುಗಿದು ಈಗ ಗರುಡ ಪುರಾಣಕ್ಕೆ ಬಂದು ನಿಂತಿದೆ. ಹಾಗಂದ್ರೆ ನೋಡು ಮಗನೇ, ನಾನ್ ಹೇಳೋ ವಿಷಯನ ನೀನ್ ಚೆನ್ನಾಗಿ ಗೆಪ್ತಿಲ್ ಇಟ್ಕೋಬೇಕು. ಆ ಕೃಷ್ಣ ಅವನಲ್ಲ, ಕಾಲೇಜ್ನ ತುಂಬಾ ಫೇಮಸ್ಸು. ಎಲ್ಲಾ ಹುಡುಗರ್ನು ತನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ಟವನೆ. ಮೊದಲು ಅವ್ರನ್ನೆಲ್ಲ ನನ್ ಕಡೆ ಹೇಳ್ಕೋಬೇಕು. ಐ ಆಮ್ ರೈಟ್?
ಅಷ್ಟೇ. ಅದ್ ಬಿಟ್ಟು ಅವಳೇನಾದ್ರು ಕಣ್ ಬೀರಲು ಅಂತ ನೀನೇನಾದ್ರು ಹಲ್ಕಿಸ್ದೆ ನೀನ್ ಭೂಗತ ಮಾಡ್ಬಿಡ್ತೀವಿ, ಹುಷಾರ್. ಅಪ್ಪ ಅವಾಗ ನೀನ್ ಬಾಂಡ್ಲಿ ತಲೆ ಮೇಲೆ ಕೈ ಇಡಬೇಡ, ರೇಗಿದ್ರೆ ಅವು ಅಂತ ಹಚ್ಬಿಡ್ತೀನಿ. ಅಲ್ಲ, ಮೋಸ ಮಾಡಿದವ್ರ ಹೆಸರನ್ನ ತಮ್ಮ ಮಕ್ಕಳಿಗೆ ಇಡಬೇಕು ಅಂತ ಪುರಂದರ ದಾಸರು ಹೇಳಿಲ್ಲ, ನಮ್ಗೆ ಯಾಕೆ ಬೇಕು? ಅಯ್ಯೋ ನನ್ ಮಗನೇ, ಅವನ ಹೆಸರಿಡದೆ ಇಷ್ಟು ಹೊಟ್ಟೆ ಉಳಿಸ್ತಾ ಇದೀಯಾ? ಇನ್ ಇಟ್ಬಿಟ್ಟಿದ್ರೆ ಅದೆಷ್ಟು ಹೊಟ್ಟೆ ಉಳಿಸ್ತಿದ್ದೋ? ಉರ್ಸಿದ್ರೆ ಸಾಲದು ಕೊಡು, ಫುಟ್ಬಾಲ್ ತರ ಉಲ್ಟಾಡ್ಸ್ಕೊಂಡು ಜಾರ್ಸ್ ಹೊದಿಬೇಕು. ಅಷ್ಟ್ ಹೇಳಿದ್ರೆ ಸಾಕು. ನೋಡ್ತಿರು ಡ್ಯಾಡ್, ಬರೀ ಗೋಲ್ ಹೊಡಿತೀನಿ. ಅಯ್ಯೋ, ಗೋಲ್ ಹೊಡೆದ್ರೆ ರಿಬೌಂಡ್ ಆಗಿ ವಾಪಸ್ ಫೀಲ್ಡ್ಗೆ ಬಂದ್ಬಿಡ್ತಾನೆ. ಹಾಗಾದ್ರೆ ಗ್ರೌಂಡ್ ಆಚೆಗೆ ಒದ್ಬಿಡ್ಲಾ? ರೈಟ್. ಬೇಡಪ್ಪ, ಭಗವಂತ ಕಾಲ್ ಕೊಟ್ಟ ನಡಿಯೋಕಂತ, ಒದೇಕಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ, ನೀನ್ ಒದ್ರೆ ಕೈ ಮುಗಿತೀನಿ, ಇಲ್ದಿದ್ರೆ ಇದೇ ಕೈಯಿಂದ ಬಾಳಿಸ್ಬಿಡ್ತೀನಿ. ಅಮ್ಮ, ಅಪ್ಪ, ಅತ್ತ ಅತ್ತ. ಮುಚ್ಚ ಬಾಯಿ. ಹೆಣ್ಣಾಗಿರೋ ಅವಳಿಗೆ ಎಷ್ಟು ತೊಗರಿ ಇರ್ಬೇಕಾರೆ ಗಂಡ್ಸಾಗಿರೋ ನಿಂಗೆಷ್ಟು ಇರ್ಬೇಕು? ಏನ್ರಿ? ಸರಿಯಾಗಿ ಹೇಳಿದೆ. ಗೊತ್ತಾಯ್ತು ಡ್ಯಾಡಿ, ನಿಮ್ಮ ಸೇಡಿನ ಬೆಂಕಿಗೆ ತುಪ್ಪ ಆಗಿ ಅವ್ರನ್ನೆಲ್ಲ ಸುಟ್ಟು ಹಾಕ್ತೀನಿ. ರೈಟ್. ಅವರು ಈ ಮನೆ ಬಿಟ್ಟು ದೂರ ಹೋಗ್ಬೇಕು. ಅವ್ರ ಗಾಳಿನೂ ನಮಗ್ ಸೋಕ್ಬಾರ್ದು. ಇಂಟೆನ್ಸಿಬಿಲಿಟಿ ತಪ್ಪು ಅಂತ ಗಾಂಧಿ ತಾತ ಹೇಳಿಲ್ವಪ್ಪ? ಅಂತ 3 ಗಾಂಧಿನ ಕೊಂದಿರೋ ದೇಶ ಕಣೋ ನಮ್ದು. ಹಂಗಾರ ನಾನೇನ್ ನಾಥೂರಾಮ್ ಗೋಡ್ಸೆ ಆಗೋದ್ಯಾ? ಹೌದು. ಹಾಗಾದ್ರೆ ಈಗಿನಿಂದಾನೇ ಕರ್ಫ್ಯೂ. ಶೂಟ್ ಅಟ್ ಸೈಟ್. ಕೃಷ್ಣ, ಕೃಷ್ಣ, ಅಯ್ಯೋ ಇರಪ್ಪ, ಈ ಜಿಪ್ಪು ಹೊರಟಾಯ್ತು ಕಣೋ, ನೀನು ರೆಡಿನೇ ಆಗಿಲ್ವಲ್ಲ, ಏನೋ ಮಾಡ್ತಾ ಇದೀಯಾ? ಏನ್ ಮಾಡ್ಲಿ ಜಿಪ್ಪು? ಜಿಪ್ಪ ತಿರ್ಗೋ ಈ ಕಡೆ. ಇಷ್ಟು ಉದ್ದ ಬೆಳೆದಿದ್ಯಾ, ಒಂದ್ ಜಿಪ್ಪ ಹಾಕೊಳ್ಳೋಕ್ ಬರೋದಿಲ್ಲ ಅಯೋಗ್ಯನ್ ತಂದು. ಅಯ್ಯೋ ಅಪ್ಪ, ಏನಾಯ್ತು? ಬೆರಳು ಬೆರಳ್ನಾಕಲ್ಲಿ ಇಟ್ಟಿದ್ದು ಅಯೋಗ್ಯ ನನ್ನ ಮಗನ್ ತಂದು ಯಾವ್ದನ್ನ ಎಲ್ಲಿಡ್ಬೇಕಂತ ಗೊತ್ತಾಗಲ್ಲ, ಇಡಬಾರ್ದು ಜಾಗ ಇಟ್ಬಿಡ್ತೀಯ. ಶುದ್ಧ ಗೂಬೇಕಲ್ಲ ನೀನು. ಏನಾಯ್ತ್ರಿ? ಅಮ್ಮ, ಅಪ್ಪ ಬೆರಳು ಅಬ್ಬು. ಮುಚ್ಚು ಬಾಯಿ, ಕಕ್ಸಲ್ ಬೆರಳಿಟ್ಟು ಚಿಪ್ಪಿದ್ದು ಹೇಳ್ಬಿಡು. ನಡಿಯೋ, ಹೊತ್ತಾಯ್ತು, ನಡಿಯೋ. ಅಯ್ಯಯ್ಯ ರೀ, ಹತ್ತೋ ಸೈಕಲ್. ಅಪ್ಪ ಜಿಪ್ಪು ಬೇಗ ಪಿಲ್ ಕೊಡೆ. ಅವ ಚಿಸ್ಕೊಂಡ್ಬಿಟ್ರೆ ಅಪ್ಪ ಅಂತ 4 ಸರಿ ನೆನೆಸ್ಕೋ, ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಒಳಗಡೆ ನೋಡ್ಕೊಳಕ್ ಆಗಲ್ವಾ? ಎಲ್ಲ ಸರಿ ಆಯ್ತು. ಸೈಕಲ್ ಹತ್ತು. ಬೆಲೆ ಹತ್ತ ದನ ತರ ಹೊಡ್ತಾ ಇದೆಯಲ್ಲೋ, ಇನ್ನು ಬೆಲೆ ಹೊಡೆದಿಲ್ಲ ಕಣೋ. ಆ ಬೆಲ್ಲೆ ಬಾರ್ಸಕ್ ಬರ್ತಾ ಇದ್ದಾಳಪ್ಪ ಅವಳು. ಯಾರು? ಇನ್ಯಾರು? ನನ್ನ ಮಿಣಿ ಮಿಣಿ ಪಂಚ ರಂಗಿ. ನಿನಗಿರೋದು ಒಬ್ಳೆ ಅಲ್ವನು? ಮೈಸೂರು ದಸರಾ ಬೊಂಬಿ ಗೊಂಬಿನ ಅವಳು ಅಲ್ಲ, ಇಡಂಬಿ. ಹಾಗಾದ್ರೆ ನಾನು ಈಗಲೇ ಹೋಗಿ ನೋಡ್ಕೊ ಬರ್ತೀನಿ ಆ ಮರದ ದಿಂಬಿ. ನನ್ನ ಮಕ್ಳ, ಅವಳು ಬಂದಾಗ ಏನಾದ್ರೂ ಗೂಳಿ ಹೆಂಗ್ ಗುಟ್ರಕ್ಕೆ ಹಾಕಿ ನೆಲ ಕೆರೆದು ಓತಿ ಕೆತ್ತಂಗ್ ಇಡಕ್ ನೋಡಿದ್ರೆ ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ಜೋಕ್. ಯಾಕೆ ಅಂದ್ರೆ ಅವಳಂತರ ಸೆಕೆ ಬಿಡ್ಸಕ್ ಬರ್ತಾ ಇರೋ ಶಾಖೆ. ಹೌದಾ? ಅಷ್ಟೇ ಅಲ್ಲ, ಅವಳಂತರ ಕಸ್ಪರ್ಕಿ ನಿಮ್ಮ ಮಕಾನೆಲ್ಲ ಕೆರೆದಾಕ್ಬಿಡ್ತಾಳ ಆಮೇಕೆ. ಹಾಗಾದ್ರೆ ನಾವೆಲ್ಲ ಆಗ್ತೀವಿ ಕುರಿ ಆಡು ಮೇಕೆ. ಇದು ಓಕೆ. ಇದು ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಿಲ್ಲ. ಯಾಕೆ ನೀನ್ ಇಷ್ಟು ಬೇಗ ಬದಲಾಗ್ತಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಕೃಷ್ಣ, ಮಳೆ ಎಷ್ಟೇ ಜೋರಾಗಿ ಸುರಿದ್ರು ನದಿಯಾಗಿ ಹರಿದು ಸಾಗರಾನ್ ಸೇರ್ಲೇಬೇಕು. ಹಾಗೆ ಹೆಣ್ಣು ಕೂಡ ಎಷ್ಟೇ ಗಂಡು ಬೇರೆ ಆದ್ರೂ ಸಹನೆ ಎನ್ನೋ ನದಿ ಮೂಲಕ ಪ್ರೀತಿ ಸಾಗರಾನ ಸೇರ್ಲೇಬೇಕು ಅಲ್ವಾ ಕೃಷ್ಣ? ಈಗ ನನಗಾಗ್ತಾ ಇರೋ ಖುಷಿನಲ್ಲಿ ಎರಡಲ್ಲ ಒಂದ್ ರೇಖೆ ಇದ್ರು ಸಾಕು, ನಿನ್ನನ್ನು ಎತ್ಕೊಂಡು ಚಂದ್ರಲೋಕಕ್ಕೆ ಹಾರಬೇಕು ಅನಿಸ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕು ಏನಾಯ್ತು ಮರಾಠ? ಏನಾಯ್ತು? ಕೃಷ್ಣ ನನ್ನನ್ನು ಬಲಾತ್ಕಾರ ಮಾಡೋ ಪ್ರಯತ್ನ ಪಟ್ಟ. ಸರ್, ನನ್ ಮಾತು ನಂಬಿ ಸರ್. ರಾಧಾ, ಏನಾಯ್ತು ನಿನಗೆ? ಏನು ಅವಳನ್ನೇ ಕೇಳೋದು ಮಾಡೋದು ಮಾಡ್ಬಿಟ್ಟು? ರಾಜ, ನನ್ ಮಾತು ನಂಬು, ನಾನೇನು ಮಾಡ್ಲಿಲ್ಲ ಕಣೋ. ಎಷ್ಟೇ ಯುಗ ಬಂದ್ರು ಕೃಷ್ಣ ಕೃಷ್ಣನೇ, ಪೊರ್ಕಿ ಪೊರ್ಕಿನೇ ನನ್ನ ಮಗನೇ. ನೀನಿಂತು ಅನ್ಕೊಂಡಿರ್ಲಿಲ್ಲ. I'm ashamed of you. You're suspended. Sir. Get out of the college. Get out. Come on, boys. Come on. ಅಪ್ಪ,
ಹುಚ್ಚ ಬಾಯ್ನ. ನೀನು ಬಾಯಾರಿಕೆ ಅಂದಾಗ ನನ್ನ ಮೈ ಬೆವರನ್ನೇ ನೀನ್ ಮಾಡಿ ನೀನು ಕುಡಿದ್ದೆ. ನನ್ನ ಮಂಡಿ ಚಿಪ್ಸ್ ಹೌಸಿ ನಿನ್ ಮೈಯಲ್ಲಿ ಶಕ್ತಿ ತುಂಬಿದ್ದು ನೀನಿಂತ ಹಲ್ಕ ಕೆಲಸ ಮಾಡ್ಲಿ ಅಂತಲ್ಲ. ನಾನೇನಂತ ಅಲ್ಕ ಕೆಲಸ ಮಾಡ್ದಪ್ಪ? ಏನ್ ಮಾಡ್ದೆ ಅಲ್ವೋ? ಒಂದು ಹೆಣ್ಣು ನೋಡಿದ ತಕ್ಷಣ ಮನುಷ್ಯತ್ವನೇ ಮರೆತು ನಾಯಿ ತರ ಆಡಿದೆಯಲ್ಲ, ಇದಕ್ಕಿಂತ ಇದೇನೋ ಬೇಕು? ನಮ್ಮ ವಂಶದಲ್ಲಿ ಉಡಾಕಿ ಉಣ್ಣಕ್ಕೆ ಬರ ಇತ್ತು ಕಣೋ, ಆದ್ರೆ ಸ್ವಾಭಿಮಾನಕ್ಕೆ ಬರ ಇರ್ಲಿಲ್ಲ. ಅದಕ್ಕೂ ತಂದಿಟ್ಬಿಟ್ಟಲ್ಲ ನೀನು. ಅಮ್ಮ, ಅಪ್ಪ ನೀನಾದ್ರು ಬುದ್ಧಿ ಹೇಳಮ್ಮ. ಹೆತ್ತ ಮಗನ್ಗೆ ಬುದ್ಧಿ ಹೇಳೋಕ್ಕಾಗ್ಲಿಲ್ಲ, ಇನ್ನು ಅವ್ರಿಗೆ ಬುದ್ಧಿ ಹೇಳೋಷ್ಟು ಬುದ್ಧಿವಂತಲಲ್ಲಪ್ಪ ನಾನು. ನೀನು ಇದನ್ನ ನಂಬ್ತೀಯಮ್ಮ? ಇಡೀ ಕಾಲೇಜ್ನಲ್ಲೆಲ್ಲ ಒಳ್ಳೆ ವಿದ್ಯಾರ್ಥಿ ಅಂತ ನಂಬಿದ್ದ ನಿಮ್ ಪ್ರಿನ್ಸಿಪಾಲೇ ನೀನ್ ನಂಬ್ಲಿಲ್ಲ, ನಾನು ಹೇಗೋ ನಂಬ್ಲಿ? ಅಮ್ಮ, ಪ್ರಾಣಕ್ಕಿಂತ ಯಾಕೆ ನಮಗಿಂತ ಹೆಚ್ಚಾಗಿ ಪ್ರೀತಿಸಿದ್ದ ರಾಧಂಗೆ ಮೋಸ ಮಾಡಿರೋ ನೀನೇನ್ ಹೇಗೋ ನಂಬ್ಲಿ? ಒಬ್ಬ ಮಗ ಅಲ್ಲ, ಒಂದ್ ಕಣ್ಣು ಕಣ್ಣಲ್ಲ ಅಂತ ಎಲ್ಲ ಹೇಳಿದ್ರು, ನಿನ್ನ ನಮ್ ಕಣ್ಣ ಕಾಪಾಡಿದ್ವಿ. ನಿಂಗೆ ಯಾವ ಕೊರತೆನೂ ಆಗ್ಬಾರ್ದು ಅಂತ ನಮ್ಮನೆ ಮಠ ಆಸ್ತಿ ಒಡವೆನೆಲ್ಲ ಆಡ ಇಟ್ಟು ನಿನ್ನ ಓದಿಸಿದ್ವಿ. ಮನೆ ನಿನಗ್ ಸುಳ್ಳು ಹೇಳಿ ಮೋಸ ಮಾಡಿ ಚಿನ್ನದ ಒಡವೆಗಳನ್ನ ಹಾಕೊಂಡು ಮೆರಿತಾ ಇದೀವಿ ಅಂತ ತಿಳ್ಕೊಂಡ್ಯಾ? ಇದೆಲ್ಲ ನಕಲಿನಪ್ಪ, ನಮ್ ಬಾಳಿನ ಹಾಗೆ ನಕಲಿ. ನಿನ್ನನ್ನು ಹೆತ್ತದಕ್ಕೆ ನಮಗ್ ಸಿಕ್ಕಿದ್ದಿದೆ. ಅವನಿಗೇನೆ ತೋರಿಸ್ತೀಯಾ? ನಮಗ್ ಉಳಿದಿರೋದು ಒಂದೇ ಒಂದು ಉಸಿರು, ಅದು ಇವನು ಅಂತ ತಿಳ್ಕೊಂಡಿದ್ವಿ. ಅದ್ರ ಕತ್ತೆ ಹಿಸುಬಿಟ್ಟಲ್ಲೇ. ಇವನಿಗೆ ಅಂತ ಕಟ್ತಿರೋ ಈ ಮನೆಯಲ್ಲಿ ಇವನೇ ಇರ್ಲಿ. ನಡಿಯ ಹೋಗೋಣ. ಹಿಂದೆ ಕಲ್ಲೊಡ್ದು ಜೀವನ ಮಾಡ್ತಿರ್ಲಿಲ್ವಾ? ಅದೇ ರೀತಿ ಬಾಳೋಣ. ನಡಿಯ ಹೋಗೋಣ. ಅಪ್ಪ, ಅಮ್ಮ, ಇಟ್ಕೊಳಪ್ಪ, ನನ್ನ ಮಾತು ಕೇಳಪ್ಪ. ನೀನೇ ಇರೋ ಈ ಮನೆಯಲ್ಲಿ. ಅಪ್ಪ, ನಡಿಯ. ಅಪ್ಪ, ನಾನು ಯಾರ ದಾರಿಗೂ ಅಡ್ಡ ಬಂದಿಲ್ಲ, ಯಾವ ತಪ್ಪು ಮಾಡಿಲ್ಲ. ಆದ್ರೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಈ ಮನೆ ನನಗೋಸ್ಕರ ಕಟ್ಟಿದ್ದು, ಕಟ್ಟಿದವ್ರು ನೀವು ಈ ಮನೇಲಿ ಇರ್ಬೇಕು. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಕೃಷ್ಣ, ಕೃಷ್ಣ, ಕೃಷ್ಣ. Well done, my son. Well done. ಅಲ್ಲ ಕಡ್ಲ, ಈ ಐಡಿಯಾನ ನೀನ್ ಮೊದ್ಲೇ ಉಪಯೋಗಿಸ್ಬಿಟ್ಟಿದ್ರೆ ಇಷ್ಟೊತ್ತಾಗ್ಲೇ ಈ ನನ್ ಮಗನವು ಇಲ್ಲಿಂದ ಎತ್ತಂಗಡಿ ಮಾಡ್ಕೊಂಡು ಹೊಂಟೋಗಿರೋವು. ಡ್ಯಾಡಿ, ಬಡಪೆಟ್ಟಿಗೆ ಬಗ್ಗೋಲ್ಲ ಅಂತ ಗೊತ್ತಾದ್ಮೇಲೆ ತಾನೇ ಬ್ರಹ್ಮಾಸ್ತ್ರ ಉಪಯೋಗಿಸಿದ್ದು, ಅದಕ್ಕೆ ಲೇಟ್ ಆಯ್ತು. ಏನೇ ಆಗ್ಲಿ ಕಣ್ಣ, ಎಕ್ಸ್ಟ್ರಾರ್ಡಿನರಿ, ಎಕ್ಸಲೆಂಟ್ ಮನೆ ಹಬ್ಬ ನಿನ್ಗೆ ಇವತ್ತು. ನಿನ್ಗೆ ಏನ್ ಬೇಕು ಕೇಳಲ್ಲ, ಮಾರುತಿ 1000 ಬೇಕಾ? ಪ್ಲೀಸ್ ಬೇಡ, ಖಂಡಿತ ಹೇಳ್ತೀನಿ, ಖಂಡಿತ ಬೇಕು ಅಂತ ಮಾಡಿಲ್ಲ, ನಿಜ ಹೇಳ್ತೀನಿ. ಹತ್ರ ಬರೋಣ, ವೈಟ್ ಸಿಕ್ಕೊಳ್ಳಾಗತ್ತೆ, ಬೇಡ ಪ್ಲೀಸ್, ಬೇಡ ಬೇಡ ಬೇಡ. ಇಲ್ಲ, ಬಿಡಲ್ಲ. ಅರೆ ತೇರಿ, ಇವಳೇನು ಹೀಗಾಡ್ತಿದ್ದಾಳೆ? ಹಂಗ ಹತ್ತಿರ ಲಂಗ ಸವಾಸ ನಮ್ಗೆ ಯಾಕೆ ಅನ್ನೋ ಹಾಗೆ. ನನ್ ಮಗನೇ, ಇಬ್ರು ನಾಟಕ ಆಡ್ತಾ ಇದ್ದೀರಾ? ನನ್ಗೇನು ಗೊತ್ತಿಲ್ಲಪ್ಪ. ಇನ್ನೇನು ಒಳ್ಳೆ ಮೆಣಸಿಗೆ ಹಾಕೊಂಡಂಗೆ ಆಡ್ತಾಳೆ. ಹತ್ರ ಬಂದ್ರೆ ನೀನು ಹೇಳ್ಬಿಡ್ತೀನಿ. ಇನ್ನೇನು ಮಾಡಕ್ಕಾಗಲ್ಲ. ನಿತ್ಕೊಳೆ, ಏನೇ ನಿನ್ನ ಅವತಾರ? ನಿಜವಾಗ್ಲೂ ಹೇಳು, ಕೃಷ್ಣ ನೀನ್ ರೇಪ್ ಮಾಡೋದಕ್ಕೆ ಪ್ರಯತ್ನ ಪಟ್ನ? ನೀನ್ ನೋಡಿದ್ರೆ ಆತರ ಅನಿಸ್ತಾ ಇಲ್ವೇ? ಹೊಟ್ನೋ ಬಿಟ್ನೋ ಅಂತೂ ಕುಲ್ಗೆಟ್ನಲ್ಲ. ಐ ಆಮ್ ಸೋ ಹ್ಯಾಪಿ. ಬನ್ನಿ, ಟ್ರೀಟ್ ಕೊಡ್ತೀನಿ. ಒಂದಿಷ್ಟು ಅನ್ಯವಾಗ ಒಳ್ಳೆ ಸ್ಟೂಡೆಂಟ್ ಲೈಫ್ ಹಾಳು ಮಾಡ್ತೀಯಲ್ಲ ಪಾಂಚಾಲಿ. ಯಾಕಲೆ ಬಾಯ್ ಬಂದಾಗ ಮಾತಾಡ್ತೀರಾ? ಮನೇಲಿ ಹೇಳ್ ಬಂದಿದ್ದೀರಾ? ಎಲ್ರು ಸುಮ್ನೆ ಹೊಟ್ಟೋಗಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ಬಟ್ಟೆ ಇರಲ್ಲ ಅಷ್ಟೇ. ಏನೇ ಮಾಡ್ತೀಯಾ? ಒಕ್ಕೊಡ್ತೀಯಾ? ನಿನ್ನ ಒದ್ಯೋದ್ ಬಿಟ್ಟು ಒಗಸ್ಕೋತಾನಂತೆ. ಎತ್ರ ನನ್ ಮಕ್ಕಳ ಕೈನಾಲೆ, ನನ್ ಮಕ್ಕಳ ಒಬ್ಬೊಬ್ರಿಗೆ ಸಿಗದಾಕ್ಬಿಡ್ತೀನಿ. ನನ್ ಮಕ್ಕಳ ಹತ್ರ ಬಂದ್ರೆ ನನ್ ದೋಸೆ ಉಯ್ಯ. ಮೊದ್ಲು ಇವ್ನ ಗಾಳಿ ಪಟ್ಟೆ ಆಡ್ಸ್ರು.
ಇಲ್ಲೆಲ್ಲ ಬಂದ್, ಕಿಟಿಕೆ ಬಂದ್, ಬಾಗಲ್ ಬಂದ್, ಹುಡುಗಾಟ ಬಂದ್. ಇದು ನಿನಗೆ, ಅವಳನ್ನ ನನ್ನ ಹತ್ರ ಕರ್ಕೊಂಡ್ ಬಂದಿದ್ದಕ್ಕೆ. ನನಗೆ ಭಿಕ್ಷೆ ಆಗ್ತಾ ಇದೆಯಲ್ಲ. ಭಿಕ್ಷೆ ಅಲ್ಲ, ಬಕ್ಷಿಸ್. ಇದನ್ನ ತಗೊಂಡು ಜಾಗ ಖಾಲಿ ಮಾಡಿ. ನಾನು ಅವಳಿಗೆ ಸ್ವಲ್ಪ ಪಾಠ ಹೇಳ್ಕೊಡ್ಬೇಕು. ಪಾಠ ಹೇಳ್ಕೊಳಕ್ ನೀನ್ ಯಾವ ಸೀಮೆ ಲೆಕ್ಚರರ್ ಅಲ್ಲೇ? ಇವಳ ಲೈಫ್ ಅನ್ನೋ ಪಾಠಕ್ಕೆ ನಾನೇ ಲೆಕ್ಚರರ್. ಇಷ್ಟು ದಿನ ಅವಳಿಗೆ ಸಮುದ್ರದ ನೀರು ಹಾವಿಯ ಮಳೆ ಸುರಿಯೋದು ಗೊತ್ತಿತ್ತು. ಆದ್ರೆ ನಾನೀಗ ಹೇಳೋದು ಗುಡುಗು ಸಿಡ್ಲು ಜೊತೆ ಸುರಿಯೋ ಭಾರಿ ಮಳೆ ಕತೆ. ನೀನ್ ಮಳೆ ಆದ್ರೆ ಅದನ್ನ ಸುಡೋ ಬೆಂಕಿ ಕಣ ನಾನು. ಬೆಕ್ಕಿನ ಮರಿಗೂ ಬೆಂಕಿಗೂ ಹೋಲಿಕೆ ಸರಿ ಬರಲ್ಲ. ಮರ್ಯಾದೆಗಳಿಂದ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದು ಒರಿಜಿನಲ್ ಗೆಟಪ್ ಬರ್ಬಾರ್ದು. ಹಂಗೋದೇ ತಿಂತೀಯ. ಆಗಲ್ಲ, ಅದನ್ನ ಯಾವ್ದಾರ ಗಂಡುಗಳು ಕೇಳ. ಹಾಗಾದ್ರೆ ಭಾರಿ ದೊಡ್ಡ ಗಂಡಸ ನೀನು. ಗಿಡ ಹೊಡೆದ್ರೆ ಬುಡ ಗಿಡ ಏನು ಇರಬಾರ್ದು ನಿನಗೆ. ಗಂಡಸ ನೀನು. ರಾಧಾ, ಏನಾದ್ರೂ ಮಾಡ್ತೀನಿ ಅಂತ ಭಯನ? ಮಾಡೋಕೆ ಏನೂ ಇಲ್ಲ. ನಿನ್ನಂತ ಮರದ ತಿಮ್ಮಿನ ಕಡಿದು ಒಲೆಗಾಗ್ತಾರೆ ಹೊರತು ಈ ರೀತಿ ಗೊಂಬೆ ಮಾಡಲ್ಲ. ಇದನ್ನ ಚಿಕ್ಕ ವಯಸ್ಸಲ್ಲಿ ನಿನ್ನನ್ನು ಕೊಟ್ಟಿದ್ದೆ. ಇದರ ಜೊತೆಗೆ ಇನ್ನೊಂದು ಕೊಟ್ಟೆ, ಮತ್ತು ನಮ್ಮಿಬ್ಬರ ಆತ್ಮ ಈ ಗೊಂಬೆಲಿತ್ತು. ಅದಕ್ಕೆ ಇದನ್ನ ಜೋಪಾನವಾಗಿ ಇಟ್ಕೊಂಡಿದ್ದೆ. ನನ್ನಿಂದ ದೂರ ಆದ ನೀನು ಹೇಗೆಲ್ಲ ಇರ್ಬೋದು ಅಂತ ನೂರಾರು ಗೊಂಬೆಲ್ ನನ್ನ ಉಸಿರನ್ನ ತಂದೆ. ಉಸಿರು ಬದಲಾಗಿ ತುಡಿದ್ಯಾ ಅಂತ. ನೀನು ತುಡಿಲಿಲ್ಲ, ತುಳಿದುಬಿಟ್ಟೆ. ನನ್ನ ತುಳಿದುಬಿಟ್ಟೆ ರಾಧಾ. ನೀನ್ ತುಳಿದಿದ್ದು ನನ್ನ ಪ್ರೀತಿನಲ್ಲ, ನೀನೇ ಬಿಟ್ಟು ಹೋಗಿದ್ದು ನಿನ್ ಪ್ರೀತಿನ, ಹೆಣ್ತನಲ್ಲ. ನೀನ್ ಬೆಂಕಿಯಾಗಿ ಎಷ್ಟೇ ಸುಟ್ರು ನೀರಾಗ ಹರಿದೆ ಹರಿದ್ಯಾ, ಮನೆ ಮನಸ್ಸನ್ನ ತುಂಬ್ತೀಯ ಅಂತ ನಾನು ನಿನ್ ಜೊತೆ ಆಟ ಆಡಿದೆ, ಹುಡುಗಾಟ ಆಡಿದೆ. ನಿಮ್ಮಪ್ಪ ನಮ್ಮನೆಗೆ ಅಡ್ಗೋಡೆ ಆಗ್ತಾ. ಆದ್ರೆ ನೀನು ಈ ಪ್ರಪಂಚದಲ್ಲಿ ಯಾವುದೋ ಒಂದು ಸಿಕ್ಕಿದ್ರು ಸಾಕು. ಗಂಗಾ ಸ್ನಾನ ಮಾಡಿದಾಗೆ, ಅಮೃತ ಕುಡ್ದಾಗೆ, ಪಾರಿಜಾತ ಸಿಕ್ತಾಗೆ ಅಂತ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಾರೋ, ಅದಕ್ಕೆ ಅಡ್ಗೋಡೆ ಆಗ್ಬಿಟ್ಟೆ. ಪ್ರೀತಿ ನಿರ್ಜೀವ ವಸ್ತು ಜೀವ ಕೊಡೋ ಶಕ್ತಿ ಪ್ರೀತಿಗಿದೆ ಅಂತಾರೆ. ಆದ್ರೆ ನನ್ನ ಪಾಲ್ಗೆ ಅದು ಸುಳ್ಳಾಯ್ತು. ನನ್ ಗೊಂಬೆ ಮಾತಾಡ್ತು ಹಾಗೆ. ಪ್ರೀತಿಸೋ ಹೃದಯ ಮುಳ್ಳಾಗಿ, ಆಡೋ ನಾಲ್ಗೆ ಖಡ್ಗವಾಗಿ, ನೋಡೋ ಕಣ್ಣಿಗೆ ಬೆಂಕಿಯಾಗಿ, ಹಿಡಿಯೋ ಕೈ ಕೋಳಾಗಿ, ಸಪ್ತಪದಿ ಹೆಜ್ಜೆಗೆ ಸರಪಳಿ ಆಗಿ, ನೋಡೋಕ್ಕೂ ಆಗದೆ ಮಾತಾಡೋಕ್ಕೂ ಆಗದೆ. ಹೋಗಿ ಹೋಗಿ ನಿನ್ನ ಕಾವೇರಿ ತಾಯಿ ಸಾಕ್ಮಗಳು, ತುಂಗಭದ್ರೆ ಜೀವಕರುಡು, ಪೂರ್ವ ಪಶ್ಚಿಮ ನಿನ್ ಕಣ್ಗಳು ಅಂತ ಹೊಗಳ್ತಾ ಇದ್ದೆ ನೋಡು. ಅದಕ್ಕೆ ನಾನು ಏನಂತ ಕರೀತಾರೆ ನೋಡು, ಫೋಲ್ ರೆಡಿ ಫೋಲ್. ಮುಟ್ಟಾಡ ನನಗಾಗ್ಬೇಕಾದೆ, ಕಣ್ಣು ಕಂಡಿದ್ದೆಲ್ಲ ಕಡೆಗಣಿಸಿ, ಯಾರ ಬುದ್ಧಿ ಮಾತು ಕಿವಿ ಕೊಡದೆ ನನ್ನ ಬಾಳ್ನ ಬೆಳಗೋ ಕಣ್ಣಿಗೋಸ್ಕರ ಹುಡುಕ್ತೆ. ಆದ್ರೆ ನನಗೆ ಸಿಕ್ಕಿದ್ದು ಕಾಂತಿನೇ ಇಲ್ದಿರೋ ಕುರುಡು ಕಣ್ಣುಗಳು. ಇನ್ಮೇಲೆ ಹೀಗಾಗ್ಬಿಡಲ್ಲ. ಇದು ನೀನ್ ಬಿಟ್ಟೋದು ಆಸ್ತಿ, ನಂದಲ್ದೇ ಇರೋದು ಯಾವ್ದು ನನ್ನ ಹತ್ರ ಇದ್ರು ನನಗೆ ಇಷ್ಟ ಇಲ್ಲ. ಐ ಲವ್ ಯು. ಇದು ನೀನೇ ಇಟ್ಕೋ. ಮನುಷ್ಯತ್ವ ಹೃದಯದಲ್ಲಿರೋ ಜೊತೆ ನನಗೆ ಬಾಳೋದಕ್ಕೂ ಬರೋದಿಲ್ಲ. ಯು ಆರ್ ನಥಿಂಗ್ ಬಟ್ ಎ ಡಾಲ್ ವಿತೌಟ್ ಹಾರ್ಟ್. ನೋಬಡಿ ಲೈಕ್ಸ್ ಟು ಲಿವ್ ಇನ್ ದಟ್ ವರ್ಲ್ಡ್. ಒಂದು ಹೇಳ್ತೀನಿ ಜ್ಞಾಪಕ ಇಟ್ಟು, ನಮ್ಮಿಬ್ಬರು ಮನೆ ಮಧ್ಯೆ ಅಡ್ಗೋಡೆ ಇತ್ತು. ನನ್ನ ಹೃದಯದಿಂದ ಆ ಮನೇಲೆ ನನ್ನ ಗೊಂಬೆಗೆ ಹೃದಯ ಬರೋವರೆಗೂ ನಾನು ಆ ಕಡೆ ತಿರುಗಿ ನೋಡಲ್ಲ. ಗುಡ್ ಬೈ.
ಇದು ನಿಸರ್ಗದ ಬೆಂಕಿ. ಒಂದ್ಸರಿ ಹಚ್ಚಿಬಿಟ್ರೆ ಸಾಕು, ನೀರಲ್ಲ ಮಂಜಿನ ಗಂಟೆ ಊತ ಹಾಕಿದ್ರು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ, ಕಮ್ಮಿ ಆಗಲ್ಲ. ಏನಾಯ್ತು? ಏನಾಗ್ತಾ ಇದೆಯಮ್ಮ? ರಾಧಾ, ಇತ್ತಾಗ ಬಾರಿ ಇಲ್ಲಿ. ಒಂದು ಡಾಕ್ಟರ್ ಫೋನ್ ಮಾಡಿ. ರಾಧಾ, ಯಾಕಮ್ಮ? ಏ ಕೃಷ್ಣ, ಏ ಕೃಷ್ಣ, ಏನೋ ಇದು? ನೀನ್ ಸ್ನಾನ ಮಾಡ್ತಿದ್ಯೋ ಇಲ್ಲ ಬೆಂಕಿಲ್ ಮೈ ಸುಟ್ಕೋತಾ ಇದ್ಯೋ? ನಾನ್ ತಣ್ಣಿ ತಾನೆ ಸ್ನಾನ ಮಾಡಿದ್ದು. ಅಲ್ಲ, ಇಲ್ಲೇ ಹಿಂಗಿರ್ಬೇಕಾದ್ರೆ ಇನ್ ಅಲ್ಲೇ ಹಿಂಗಿರ್ಬೇಕು ಕಾವು. ಏನದು? ಅಲ್ಲಿ ಇದು ಹೆರಿಗೆ ನೋವೆ. ನಂಗೆ ಚೆನ್ನಾಗ್ ಗೊತ್ತಿದೆ ಹೆರಿಗೆ ನೋವೆ. ಅಯ್ಯೋ, ಯಾರ್ಗಮ್ಮ? ಇನ್ಯಾರ್ಗೋ ನಿಮ್ಮ ಅತ್ತೆಗೆ. ಈ ವಯಸ್ಸಲ್ಲಿ ಅತ್ತೆಗ? ಅಯ್ಯೋ, ನಾ ಮೊದ್ಲೇ ಬೇಡ ಅಂತ ಬಡ್ಕೊಂಡೆ. ಇದು ಸರಿಗಿಲ್ಲ, ಇನ್ನೊಂದ್ ಬೇಕು. ಇದು ಸರಿಗಿಲ್ಲ, ಇನ್ನೊಂದ್ ಬೇಕು ಅಂದ್ಲು. ಈಗ ನೋಡು, ಅವಸ್ಥೆ ಆಪರೇಷನ್ ಮಾಡಿಸ್ಕೊಳ್ದೆ. ಕರ್ಮ ಕರ್ಮ. ಬನ್ನಿ ಡಾಕ್ಟರ್ ಬರೇ. ಡಾಕ್ಟರ್ ಬರೇ, ಮಗನಿಗೆ ಏನಾಗದೆ? ನೀವು ಸ್ವಲ್ಪ ಆಚೆ ಹೋಗ್ತೀರಾ? ನೀವು ಆಚೆ ಹೋಗಿ. ಈಗ ಮತ್ತೆ ನಿಮ್ಗೆ ಕೆಲಸ. ಮೆತ್ಕೆ ಕಡೆ ಬೇಕಾದ ಕರ್ಕತ್ತೀರಾ, ಬೇಡವಾದಾಗ ನೂಗ್ತೀರಾ. ಏನಾಗ್ತಿದ್ಯಮ್ಮ ನಿಮ್ಗೆ? ಮೈಯೆಲ್ಲ ಭಾರ, ಒಳಗಡೆ ಯಾರೋ ಓಡಾಡ್ದಾಗ ಆಗ್ತಿದೆ. ನಂಗ್ ನೀರ್ ಬೇಕು. ಡಾಕ್ಟ್ರೆ, ಏನೇನೋ ಕೇಳ್ತಾ ಇದ್ದಾಳೆ. ಹೆದರ್ಕೊಳ್ಳೋಂಥದ್ದೇನೂ ಆಗಿಲ್ಲ. ಇನ್ನೇನ್ ಬೇಕಮ್ಮ? ಹೂವು, ಸೀರೆ, ಬಳೆ, ಬಂಗಾರ. ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ಇದನ್ನೆಲ್ಲ ಇವಳು ಯಾವತ್ತೂ ಕೇಳೇ ಇಲ್ಲ. ನಾನೊಂದು ಚೀಟಿ ಬರ್ಕೊಡ್ತೀನಿ, ಅದನ್ನೆಲ್ಲ ತಂದ್ಕೊಡಿ. ಅಕ್ಕಿಟ್ಕೊಡಿ. ಬನ್ನಿ. ಏನಪ್ಪ ಇದು? ಡಾಕ್ಟ್ರೆ, ಏನಿದು? ಹೌದು, ನನ್ನ ಮಗಳು ದೊಡ್ಡವಳಾಗಿದ್ದಾಳ. ಶಾಸ್ತ್ರ ಪ್ರಕಾರ ಏನೇನ್ ಮಾಡ್ಬೇಕೋ ಎಲ್ಲ ಮಾಡಿ. ಡಾಕ್ಟರ್ ಬರೇ, ಏನಾಗೈತೆ ನನ್ನ ಮಗನಿಗೆ? ಅಯ್ಯೋ, ಏನ್ ಮಮ್ಮಿ ದೊಡ್ಡವಳಾಗಿದ್ಯಾ? ನಾನಲ್ಲ, ನೀನು. ನಾನು ಸರಿಯಾಗಿದ್ದ. ಏನಾಯ್ತು ನನ್ನ ಮಗನಿಗೆ? ಏನೋ ಒಳ್ಳೇದೇ ಆಗಿರ್ಬೇಕು. ಅದಕ್ಕೆ ಎಲ್ಲ ನುಲಿತಾ ಹೋಯ್ತಾವ್ರೆ. ಏನಾಯ್ತು ನಿಂಗೆ ದೊಂಗ ಶೆಟ್ಟಿ? ಪ್ರಪಂಚದ 8ನೇ ಅದ್ಭುತ ಬರ್ತಾ ಇದೆ ಗುರು. ಏನು ಎಮ್ಮೆ ಕೋಡು, ಹುಡುಗನ ಶರೀರ, ಹುಡುಗಿ ತಲೆ, ಕತ್ತೆ ಬಾಲ, ಕಿರ್ಬನ್ ಬಾಯೇನೋ? ಅದೇ ಗುರು, ಮೈಸೂರು ದಸರಾ ಬಂಬಿ ಮೀರಾಗ್ ಬರ್ತಾ ಇದ್ದಾಳೆ. ಹುಡುಗುಡಿಕೆಯವರು ಏನ್ ಮಾಡಿದ್ರು ಚೆನ್ನಾಗಿಯೇ ಇರುತ್ತೆ. ನೀನ್ ಇನ್ನೊಂದ್ಸರಿ ಏನಾದ್ರೂ ಅವಳ ವಿಷಯ ಎತ್ತಿದ್ರೆ ನಿನ್ ಪುಡ ಕತ್ರ. ವಾಟ್ ಇಸ್ ದಿಸ್? ಕೃಷ್ಣ ಕೊನೆಗೂ ನನ್ನ ಹೆಸರುಡಿಸ್ಬಿಟ್ಟ. ಅವನು ಒಳ್ಳೆ ವಿದ್ಯಾರ್ಥಿ ಅಷ್ಟೇ ಅಲ್ಲ, ಹಿ ಈಸ್ ಅ ಗುಡ್ ಎಲೆಕ್ಟ್ರಿಷಿಯನ್. ವಾಟ್ ಇಸ್ ದಿಸ್? ಗುರು, ಟ್ರಾನ್ಸ್ಫಾರ್ಮರ್ ಯಾಕೆ ವರ್ಕ್ ಮಾಡ್ತೇನೆ ನೋಡಿದ್ಯಾ? ಇನ್ಮೇಲೆ ಸೂರ್ಯನ ಬೆಳಕೆ ಬೇಕಾಗಿಲ್ಲ. ಕೆಲಸ ಮಾಡು, ಆ ಸೂರ್ಯನ ದೊಡ್ಡ ಕರ್ಟನ್ ಹಚ್ಬಿಡು. ಇದನ್ನ ನಿಮ್ಮ ಅತ್ತೆ ಅಂದ್ರೆ ನಮ್ಮ ತಾಯಿ ನಿಮಗೋಸ್ಕರ ಕೊಟ್ಟು ಕಳ್ಸಿದ್ದಾರೆ. ಯಾಕೆ ಗುರು ಎದ್ಬಿಟ್ಟೆ? ಏನಿದೆ ಅಂತ ಬಿತ್ತು ನೋಡ್ಲಾ? ಇನ್ನೇನಿರುತ್ತೆ? ಜಂಬ, ಅಹಂಕಾರ, ಸ್ವಾರ್ಥ, ದ್ವೇಷ, ಅಸೂಯೆ, ಇದ್ರ ಮಧ್ಯೆ ಒಂದ್ ದೊಡ್ಡ ಅಡ್ಗೋಡೆ. ಇದು ನನಗಿಷ್ಟ ಇಲ್ಲ. ಮೇಡಮ್, ಏನಿದೆ ಅಂತ ಬಿತ್ತು ನೋಡ್ಲಾ?
ಅವ್ರಿಗೋಸ್ಕರ ತಂದಿದ್ದನ್ನ ಅವರೇ ತಿನ್ಬೇಕು. ನೋಡಿ, ನಿಮ್ ಜೊತೆನೆ ನಾನ್ ಮನೆಗೆ ಬರೋದು. ನೀವು ನನ್ ಕರ್ಕೊಂಡು ಹೋಗೋವರೆಗೂ ಕಾಲೇಜ್ ಮುಂದೆನೆ ಕಾಯ್ತಿರ್ತೀನಿ. ಇಲ್ಲಿ ನೋಡಿ, ಪ್ರಾಮಿಸ್. ಇಲ್ಲಿ ಕೂತವಳೆ ಬಗ್ಡಿ ಊಟ ತರ. ಲೇ, ನಿಮ್ಮ ಅಯ್ಯನ್ ತಗೊಳ್ಳೋ, ಮಳೆಲೇನು ಭಜನೆ ಮಾಡ್ತಾ ಇದ್ದೇನೆ. ಹೇಳಿದ್ರೆ ನಾನೇ ಮಣ್ಲಿಕ್ಕೆ ಸೇರಿಸ್ಬಿಡ್ತಿದ್ದೆ. ಏನಾಯ್ತು ಅವಳಿಗೆ? ಹೇ ಯಮಬಾರ, ಈ ವೇಟ್ ನ ಮೇಂಟೈನ್ ಮಾಡ್ಬೇಕು ಅಂದ್ರೆ 1/2 kg ಮಟನ್ ತಿನ್ಬೇಕು. ಏನೇ ಯಾಕೆ ಕೋಲ್ಡ್ ಆಗ್ಬಿಟ್ಟಿದೆ ಬಾಡಿ? ಮುಟ್ಟಲ್ಲ ಅಂತ ಬೇರೆ ಹೇಳ್ಬಿಟ್ಟಿದೆ. ಅಯ್ಯೋ, ಈ ಬಾಡಿ ಕೋಲ್ಡು, ಈ ಬಾಡಿ ಹೀಟು. ಟ್ರಾನ್ಸ್ಫರ್ ಮಾಡ್ಬಿಡ್ಲಾ? ಎಲೆಕ್ಟ್ರಿಷಿಯನ್ ತಾನೇ, ಆಕಾಶವಾಣಿ ಮಾತಾಡ್ತಾ ಆಯ್ತಾ ರಮಿ? ಏನಿದು? ಬಿಟ್ಟಿ ಸಿಕ್ಕರೆ ಬಿಡೋ ಹಾಗೆ ಕಾಣ್ತಿಲ್ಲ. ನಿಂಗೇನು ಆಗಿಲ್ವಾ? ರಾಜ್ಕುಮಾರ್ ಲಕ್ಷ್ಮೀನ ರೋಲ್ ಮಾಡ್ತಾ ಇದ್ಯಾ? ಮತ್ತೆ ಇನ್ನೊಂದ್ಸರಿ ಬರ್ಲಿ, ನನ್ನ ಹೊರ್ಲಿ ಅಂತಾನೆ ಹೀಗ್ ಮಾಡ್ದೆ. ಹುಡುಗಾಟಲ್ಲ ನನ್ನ ಹತ್ರ ಇಟ್ಕೊಬೇಡ, ಮನೆ ಬರೇ. ಅಯ್ಯೋ, ಅಲ್ಲೇ ಅಪ್ಪ ಅಮ್ಮನ ಕಾಟ. ಇಲ್ಲೇ ಚೆನ್ನಾಗಿದೆ, ಇಲ್ಲೇ ಇರೋಣ. ಏಯ್, ನಾನ್ ನಿನ್ನ ಹತ್ರ ಹುಡುಗಾಟ ಆಡಕ್ ಬರಲಿಲ್ಲ ಕಣೆ. ನಮ್ಮ ಅಮ್ಮನ್ ಬರುವಂತಕ್ಕೋಸ್ಕರ ಬಂದೆ. ಮನೆಗೆ ಬರ್ತೀಯಾ ಇಲ್ವಾ? ನಾನ್ ಬರಲ್ಲ. ಅಯ್ಯೋ, ಬರಲ್ಲ ಅಂದ್ರೆ ಇಲ್ಲೇ ಇರು. ನೀನ್ ಬದುಕಿರೋ ವಿಷಯ ಕೇಳಿದ್ರೆ ನಿಮ್ಮಮ್ಮ ಬಾಯ್ ಬಿಡ್ಕೊಳ್ಳೋದು ನಿಲ್ಲಿಸ್ಬೋದು. ಬರಲ್ಲ? ಮತ್ತೆ ನನ್ ಬಿಟ್ಟು ಹೋದ್ರೆ ಈ ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತು ಹೋಗ್ತೀನಿ. ಅದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತ್ಯಾ? ನೀನ್ ಬಿಲ್ಡಿಂಗ್ ಮೇಲೆ ನಿಂತ್ಕೋ, ನಾನೇ ನಿನ್ ಜಾಡ್ಸ್ ಮತ್ತ ಬಿಡ್ತೀನಿ. ಯೋ ಹಾರ್ಟ್ಲೆಸ್ ಬ್ರೋಚ್, ನನ್ನನ್ನು ಹೀಗ್ ಮಾಡಿ ನೀವು ಹಾಗೆ ಹೋಗ್ತೀರಾ? ಅಯ್ಯೋ, ನಂಗೆ ಚಳಿ ಆಗ್ತಿದೆ. ಚಳಿ ಆಗ್ತದ? ಹಂಗಾರೆ ಹೋಗಿ ಎಲೆಕ್ಟ್ರಿಕ್ ಕಂಬ ತಬ್ಕೋ, ಶಾಕ್ ಹೊಡೆದ್ಬಿಟ್ಟು ಹೀಟ್ ಆಗ್ತದೆ. ಬರಲ್ಲ? ಅಯ್ಯೋ, ರಾಧಾ, ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ನೀನ್ ಇನ್ನೂ ಸೀರೆನೆ ಬದಲಾಯಿಸಿಲ್ವಾ? ನೋಡು, ಮೊದ್ಲು ಅದೇ ಸೀರೆ ಬದಲಾಯಿಸಿ ಕಾಫಿ ಕುಡಿ. ನಂಗ್ ಬೇಡ. ಹೋಗಿ ಕಾಫಿನಾದ್ರೂ ಕುಡಿಯೇ. ಅಯ್ಯೋ, ನಂಗ್ ಬೇಡ ಅಂದ್ರೆ ಬೇಡವಾ? ಯಾಕೆ ಬೇಡ? ಮತ್ತಿನ್ನೇನ್ ಮಾಡ್ಲಿ? ತಿಂಡಿ ಕೊಟ್ರು ಬೇಡ, ಬಿಟ್ಟಿ ಊಟ ಕೊಟ್ರು ಬೇಡ ಅಂತಾರೆ. ಯಾರೇ? ಇನ್ಯಾರು? ಅವರೇ. ಅವರಾ? ಹೋಗ್ಲಿ ಬಿಡಿ. ಹೋಗ್ಲಿ ಬಿಡು ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ. ನಿನ್ಗೇನ್ ಗೊತ್ತು ನನ್ ಸಂಕಟ? ಹೌದಮ್ಮ, ಇವತ್ ನಿನ್ ಸಂಕಟ ಆಗ್ತಾ ಇದೆ. ಇಷ್ಟ ದಿವಸ ನನ್ ಸಂಕಟ ಕೇಳೋರು ಯಾರೇ ಇದ್ರು? ನಿನ್ಗೆಂತ ಸಂಕಟ? ಸೊಂಟ ಬಗ್ಗಿರೋ ವಯಸ್ಸಿನಲ್ಲಿ? ಅಯ್ಯೋ ದೇವ್ರಿ, ಬಾಲ ತೆಗ್ದೇ ಇದೆಯಲ್ಲೇ. ಯಾರಾದ್ರೂ ನೋಡಿದ್ರೆ? ಮೊದ್ಲಾದ್ರೂ ಯಾರಾದ್ರೂ ನೋಡ್ತಿದ್ರು, ಈಗ ನೋಡ್ಬೇಕಾದವ್ರೆ ನೋಡಲ್ಲ. ಏನಾದ್ರೂ ಒಂದು ಐಡಿಯಾ ಕೊಡಮ್ಮ. ಐಡಿಯಾ ಕೊಡಕ್ಕೇನಿದೆ? ಸೀದಾ ಹೋಗಿ ಅಟ್ಕಾಯಿಸ್ಕೊಂಡ್ಬಿಡು ಅಷ್ಟೇ. ನೋಡು, ಚಿಕ್ಕ ವಯಸ್ಸಿನಲ್ಲೇ ನಿನ್ಗೂ ಅವನಿಗೂ ಮದ್ವೆ ಆಗಿದೆ. ನೀನೀಗ ಬೆಳೆದು ದೊಡ್ಡೋಳಾಗಿದ್ಯಾ ರಾಧಾ. ಇನ್ಮೇಲೆ ನಿನ್ಗೆ ದೀಪಾವಳಿ ಹಬ್ಬ ಕಣೆ. ಹಾಗಾದ್ರೆ ನಾನ್ ನಿನ್ ಮಗಳಲ್ಲ. ಅಯ್ಯೋ, ಅದ್ ಗೊತ್ತಿರೋ ವಿಷಯ ತಾನೆ. ನೀನು ನಿಮ್ಮ ಅಪ್ಪನ ಮಗ ಅಂತ. ಅದಲ್ಲಮ್ಮ. ಯಾವಳು? ಅದು ಅಲ್ಲ ಇದು ಅಲ್ಲ ಮತ್ತೆ ನಿಜ. ಅಯ್ಯೋ, ಹಾಗಲ್ಲಮ್ಮ. ನಾಳೆಯಿಂದ ನಾನು ಆ ಮನೆ ಸೊಸೆ. ದೇವ್ರೆ ದೇವ್ರೆ ದೇವ್ರೆ, ರಾಧಾ, ಈ ಮಾತ ನೀನೇ ಹೇಳ್ತಾ ಇದೀಯ ಚಿನ್ನ? ನಾನು ಎಷ್ಟೇ ಆದ್ರೂ ನಿನ್ ಮಗಳಲ್ವಾ? ಕೃಷ್ಣ ಕೃಷ್ಣ ಕೃಷ್ಣ, ಏನಾಯ್ತು? ಕೃಷ್ಣ, ರಾಧಾ ಸಿಕ್ಕಿದ್ಲೇನೋ? ಇಲ್ಲಮ್ಮ, ಅವಳು ಮದುವೆ ಆಗೋವರೆಗೂ ನಮ್ ಕೈ ಸಿಗಲ್ಲಮ್ಮ. ಏನಂದ್ರೆ? ಹೌದಮ್ಮ, ಅವಳು ಮದುವೆ ಆಗಿ ಅವಳ ಅಪ್ಪನ ಆಸ್ತಿ ನಮ್ ಕೈ ಸೇರೋವರೆಗೂ ನಮ್ ಜೊತೆ ಇರ್ತಾಳೆ. ಆಮೇಲೆ ಇರ್ತೀನಂದ್ರೆ ಇಟ್ಕೊಳ್ಳಲ್ಲ ಅಂತ ಹೇಳ್ತಿದ್ದ ಮ್ಯಾನೇಜರ್. ಅಷ್ಟೇ ಅಲ್ಲಮ್ಮ, ನಮ್ 2 ಮನೆಗಳ ಮಧ್ಯೆ ಗೋಡೆ ಹಾಕ್ಸಿದ ಅವನಂತೆ. ನೀನ್ ಹೇಳ್ತಾರ ನಿಜವೇನೋ? ಹೌದಪ್ಪ ರೀ, ಹೇಗಾದ್ರೂ ರಾತ್ರಿ ಅವರಿಂದ ಬಿಡಿಸ್ಕೊಂಬಂದ್ರಿ. ಅವನ ಹತ್ರ ಹೇಗೆ ನಾನು ಹೋಗೋದು? ಹೇಗೆ ಏನು ಅಂತ ಯೋಚನೆ ಮಾಡ್ಬೇಡಿ. ಕಂಡು ಒಂದ್ ಹೆಣ್ಣಿನ ಬಾಳ ನೀವೇ ಹಾಳು ಮಾಡ್ತೀರಾ. ಮೊದ್ಲು ಹೋಗಿ ಸರ್ಸ ಯಜಮಾನ್ರಿಗೆ ಹೇಳಿ. ತಡಿಯ, ನನ್ನ ಮಾತು ಕೇಳ್ತಾನೇನೆ. ಕೇಳ್ತಾರೋ ಬಿಡ್ತಾರೋ, ಈ ಮೊದ್ಲು ನಡೀರಿ. ಅಲ್ಲ, ನನ್ನ ಮಾತು ಕೇಳ ಅವನು. ನಡೀರಿ. ಹೋಗಿ. ಏಯ್, ಇದು ನ್ಯಾಯ ನೀತಿ ಸತ್ಯ ಧರ್ಮ ತುಂಬಿಕೊಂಡಿರೋ ನಂದ್ ಗೋಕುಲ. ಇಲ್ಲೇನಿದ್ರು ಜಾಗ್ರ ಬಿಚ್ಚಾಡೋ ನವಿಲ್ ಬರ್ಬೇಕೆ ಹೊರ್ತು ನರಿ ಅಲ್ಲ. ನರಿ ಸವಾಸ ಮಾಡಿ ಎಲ್ರು ನೀನ್ ನರಿ ಹಾಗೆ ಕಾಣ್ತಾರೆ.
ಏನ್ ಮಾಡಕ್ಕಾಯ್ತದೆ? ಅನ್ನ ಸಾಕಿದ ನಿಯತ್ತಿ ನಾಯಿ ಕೈ ಹಿಡ್ದು ಕಚ್ಚಬೇಕಾದ್ರೆ ನಾವು ನರಿ ಸವಾಸ ತಾನೇ ಮಾಡ್ಬೇಕು. ಅವನು ಬರೀ ನರಿ ಅಲ್ಲ ಕಣೋ, ಗುಳ್ಳೆ ನರಿ. ಅದನ್ನೆಲ್ಲ ನಂಬುವಂತ ಕುರಿ ನಾನಲ್ಲ ಕಡ್ಲ. ನಿನಗೆ ನ್ಯಾಯವಾಗಿ ಪಂಚೆ ಉಡೋದನ್ನ ಹೇಳ್ಕೊಟ್ಟಿದ್ದೆ ನಾನು. ಏನು ನನ್ನ ಮೇಲೆ ದೊಡ್ಡದಾಗಿ ಜಿತ್ ಸಾಧಿಸ್ಬಿಟ್ಟು ಕಿತ್ತೆತ್ತಾಕ್ಬಿಡ್ತೀನಿ ಅಂತ ಹೊಂಟೋದೆ. ಈಗ ನೋಡಿದ್ರೆ ನಾನು ಸೋತ್ಬಿಟ್ಟಿದ್ದೀನಿ, ತೆಪ್ಪಾಯ್ತು ಅಂತ ಕಾಲಿಗೆ ಅಳಕ್ ಬಂದಿದ್ಯಾ? ಹುಚ್ಚ ಬಾಯಿ, ನಾನೇನ್ ಕಾಲಿಡ್ದು ಅಳಕ್ ಬಂದಿಲ್ಲ, ಕೈ ಹಿಡಿದು ಏಳ್ಸಕ್ ಬಂದಿದ್ದೀನಿ. ನನ್ ಯಾವ ಸಹಾಯನೂ ಬೇಕಾಗಿಲ್ಲ ಕಡ್ಲ. ದೇವ್ರು ನನಗೆ ಶಕ್ತಿ ಕೊಟ್ಟವನೇ, ನಾನಿನ್ನೂ ಕಟ್ಬಿಟ್ಟಾಗಿವನಿ. ಹುಚ್ಚ ಬಾಯಿ, ನಿನ್ನ ದೇಹ ಬೆಳಿತೆ ಹೊರತು ಬುದ್ಧಿ ಬರಲಿಲ್ಲ. ತಲೆ ಗಟ್ಟಿ ಆಗಿದೆ ಅಂತ ಬಂಡೆಕಲೆ ಚಚ್ಕೊಳಕಾಗುತ್ತಾ? ದಾಸ, ನನ್ನ ಮಾತು ಕೇಳು. ನಮ್ಮ ಮನೆ ಮನ್ಸಿನ ಮಧ್ಯೆ ಗೋಡೆ ಹಾಕ್ದನು ಆ ಹಾಳು ಮ್ಯಾನೇಜರು. ಇನ್ನೊಂದ್ ಕಿತಾ ನೀನೇನಾದ್ರೂ ಆ ಮ್ಯಾನೇಜರ್ ಬಗ್ಗೆ ಸಣ್ಣ ಮಾತಾಡ್ದೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಉತ್ಸಾರು ಬೇಡ ಬೇಡ ಕಣು, ಹಠ ಮಾಡ್ಬಿಡ್ವು. ಕೇಳೋನೇ, ಈ ಗೋಡೆಯನ್ನು ಲಕ್ಷ್ಮಣ ರೇಖೆ ಹಾಕಿದ್ದೆ ನಾನು. ಇದರಿಂದ ಒಳಗೆ ಬರ್ಬೇಕಾದ್ರೆ ನಾನು ಪರ್ಮಿಷನ್ ಇಲ್ದಲೆ ಬಂದಿದ್ದೆ, ಮೊದಲನೇ ತಪ್ಪು. ನೀನಾಗ ಆಚಿಕ್ ಹೋದ್ರೆ ಸರಿ, ಇಲ್ಲ ನಾನಾ ಕುತ್ಕೆ ಆಚಿಕ್ ತಪ್ಪಬೇಕಾಯ್ತದೆ. ಉತ್ಸಾರು ದಾಸ, ನನ್ ಮಾತು ಕೇಳೋ, ಹಠ ಮಾಡ್ಬಿಡ್ವು. ಹೋಗ್ತೇ ಇಲ್ವಲೇ? ಹೋಗಲೇ. ಯಾವನೋ ಮಾವ ಹೋಗಲೇ. ಕೈಯಲ್ಲಿ ಆಗ್ದಲೇ ಇರೋನು ಮೈಯೆಲ್ಲ ಪರ್ಚ್ಕೊಂಡಂತೆ. ಮೈ ಪರ್ಚ್ಕೊಳಕ್ಕೆ ನಾನೇನ್ ಕೈಲಾಗ್ದವನಲ್ಲ. ಜ್ಞಾಪಕ ಇಟ್ಕೋ, ನೀನ್ ಇಟ್ಟು ಮುಹೂರ್ತದಲ್ಲಿ ನಿನ್ ಮಗಳು ಕುತ್ತಿಗೆ ತಾಳಿ ಕಟ್ಟಿ ನೀನ್ ಹೊಡಿತಾ ಇದ್ದ ಜಲ್ಲಿ ಕಲ್ಗಳ ಮಧ್ಯ ನಿನ್ ಮಗಳ ಫಸ್ಟ್ ನೈಟ್ ಮಾಡ್ಲಿಲ್ಲ, ನಾನ್ ನಮ್ಮಪ್ಪನ ಮಗನೇ ಅಲ್ಲ. ನೀನೇನಾದ್ರೂ ಆ ಶುಭ ಮುಹೂರ್ತದಲ್ಲಿ ನನ್ ಮಗಳು ಕೊಳ್ಳಕ್ಕೆ ತಾಳಿ ಕಟ್ಟಿದ್ದೆ ಸತ್ವಾದ್ರೆ ನಿಮ್ಮಪ್ಪ ನಿಮ್ಮವ್ವ ನೀನು ನಿಮ್ 3 ಜನದ ಪಾದಗಳನ್ನು ತೊಳೆದ್ಬಿಟ್ಟು ಗಂಗದಲ್ಲಿ ಆ ನೀರ್ನ ಘಟಘಟ ಅಂತ ಕುಡಿದ್ಬಿಡ್ತೀನಿ ಕಡ್ಲ. ಕುಡಿಲಿಲ್ಲ ಅಂದ್ರೆ ಕುಡಿಸ್ತೀವಿ. ಇದೇ ಮಾತಾ? ಇದೇ ಮಾತು. ನಾನ್ ಗನ್ನು ಕಣ್ಲಾ, ಗನ್ನು. ನೀನ್ ಗನ್ನಾದ್ರೆ ನೀನ್ ಹಣೆ ಬರ ತಿದ್ದಕ್ಕೆ ಬ್ರಹ್ಮ ಕಳಿಸಿರೋ ಹೊಸ ಪೆನ್ನು, ಬರದ್ರೆ ಅಕ್ಷರ, ಇಲ್ಲ ಮಕ್ಕ ತುಂಬಾ ಇಂಕು. ನೋಡೋ ಮಗನೇ, ನಾನು ಹೇಳೋದೆಲ್ಲ ನಿನ್ ಒಳ್ಳೇದಕ್ಕೋಸ್ಕರ. ನೀನ್ ಸುಮ್ನೆ ಹಠ ಮಾಡ್ಬೇಡ, ನನ್ನ ಮಾತು ಕೇಳು. ಈ ಮದುವೆ ಆದ್ರೆ ನೀನ್ ಒಳ್ಳೇದಾಗುತ್ತೆ. ನನ್ನ ಮಾತು ಡ್ಯಾಡಿ, ರಾಧಾ ಒಳಗಡೆ ಏನೋ ಮಾಡ್ಕೊಂಡು ಗೋಟೆ ಕಂಡ್ಬಿಟ್ರೆ. ಅಯ್ಯೋ ಅಪ್ಸಕ್ ನನ್ ಮಗನೇ, ಅಲ್ಲಿ ಸಾಯಕ್ಕೆ ಫ್ಯಾನ್ ಹೋಗಿನು ಏನು ಇಲ್ಲ. ಕೊಟ್ರೆ ನೀನೇ ತಗೊಡ್ಬೇಕಷ್ಟೇ. ಎಲ್ಲ ಬಂದ್ರೇನಯ್ಯ? ಯಾರೇ ಸರ್? ಅಯ್ಯಯ್ಯ, ಪೂಜಾರಿ ಬಂದಿಲ್ಲ, ಬಳೆಗಾರ ಬಂದಿಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗ ಹುಡುಗಿ ಧಾರೆ ಸೀರೆನೆ ಬಂದಿಲ್ವಲ್ಲಯ್ಯ. ಮದುವೆ ಮಾಡಿಸ್ಬಿಡಿ ಡ್ಯಾಡಿ. ಕುಟ್ಕೋಸಲೆ ಮದುವೆ ಮಾಡ್ಕೊಂಡ್ಬಿಡು. ಎಂತ ಮದುವೆ ಗಡ್ಡೆ ನೀನು ನಮ್ಮ ನೇತ್ ತಿಳ್ಕೊಂಡ್ಬಿಟ್ಟಿದ್ರ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಎಂತ ಆತ್ರ ಕೊಟ್ಟಿದ್ದ ನನ್ನ ಮಗನ ಹುಟ್ಟಿಸ್ಬಿಟ್ಟಿದ್ಯಾ? ಬಾರಯ್ಯ ನೀನು. ಗಣೇಶನ್ ಮಾಡ್ರಯ್ಯ, ಗಣೇಶನ್ ಮಾಡ್ರಯ್ಯ ಅಂತೀನಿ, ಅವ್ರ ಅಪ್ಪನ ಮಾಡಿ ಕೂರಿಸ್ತೀರಾ? ಅಲ್ಲಯ್ಯ, ಅದ್ ಯಾವ್ದೋ ಗೋಲ್ಮಾಲ್ ವಂಶಕ್ಕೆ ಆರ್ಡರ್ ಕೊಟ್ಟಿದ್ದೀನಿ, ಅವ್ರು ಬಂದು ಮದುವೆ ಮಾಡಿ ಮಕ್ಕಳನ್ನ ಮಾಡಿ ನಾಮಕರಣ ಮಾಡ್ತಾರೆ ಅಂದಿಲ್ಲಯ್ಯ. ಎಲ್ಲಯ್ಯ ಅವರು? ಹೌದ್ರಿ ಸಾಹೇಬ್ರೆ, ಆ ವಂಶರ ಅಂತಾದ್ರಿ ಸಾಹೇಬ್ರೆ. ಆ ವಂಶದಾಗ ಇಂಥವಿಲ್ಲ ಅನ್ನುವಂಗಿಲ್ಲ ನೋಡ್ರಿ. ಆ ಮನಿಗೆ ಒಬ್ಬೊಬ್ಬ ಬಂದು ಹೋದಾಗ ಒಬ್ಬೊಬ್ಬ ಹುಡ್ತಾ ನೋಡ್ರಿ ಸಾಹೇಬ್ರೆ. ಒಂದ್ ನಮೂನಿ ಕಸಿ ಮಾಡ್ರು ಅಂತ ಮರ್ತಾನ್ರಿ ಅದು. ಅವನು ಅಂತ ಮಹಾನ್ ಮನಿತಾನ್ರಿ ಅದು. ನಾನು ಆ ಅಲ್ಕಾ ನನ್ ಮಗನ ಹತ್ರ ಚಾಲೆಂಜ್ ಮಾಡಿ ಮದುವೆ ಮಾಡ್ತಾ ಇರೋದಕ್ಕೂ ಸಾರ್ಥಕ ಆಯ್ತು. ಹೌದ್ರಿ, ಮತ್ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ಓಯ್ ಟುಸ್ಕುಲ ಕಡೆ ಪುಸ್ಕ, ನಮಸ್ಕಾರ ರೀ. ಇವೆಲ್ಲ ಯಾರಯ್ಯ ಇಂತ ಇದ್ದೀರಾ? ನಾನು ಲೇಟ್ ಬಳೆಗಾರ್ ಬಂಗಾರಯ್ಯನ ಮಗ ಹುಡುಗಾರ್ ಸಿಂಗಾರಯ್ಯ ಅಂತ. ನಮ್ಮ ತಂದೆಯವರು ಲೇಟ್ ಆದ್ರು, ಆದ್ರಿಂದ ನಾನು ಬರೋದು ಲೇಟ್ ಆದ್ರೂ ಪರ್ಫೆಕ್ಟ್. ಆದ್ರೂ ನೀನು ಪರ್ಸನಾಲಿಟಿ ಆಗಿ ಏನೋ ಫರಕ್ ಬಂದೈತಲ್ಲ. ಮದುವೆ ನೋಡಿ ಅಣ್ಣ, ಡುಯೆಟ್ ಆಡ್ಬೇಕು ಅಂತ ಡಯಟ್ ಮಾಡ್ತಾ ಇದೀನಿ ಅಷ್ಟೇ. ಸರಿ, ಇವ್ರ್ಯಾರು? ಇವರೆಲ್ಲ ನಮ್ಮ ಅಣ್ಣ ತಮ್ಮದಿರು. ಇವರು ಪೂಜಾರ್ ಪೊನ್ನಯ್ಯ ಅಂತ. ನಮಸ್ಕಾರ. ಇವರು ಸ್ಯಾರಿ ಸಿಂಗಾರಯ್ಯ ಅಂತ. ನಮಸ್ತೆ. ಇವರು ಡಾಕ್ಟರ್ ಧರ್ಮಯ್ಯ ಅಂತ. ಇಲ್ಲಿ ಯಾರು ಕಾಯಿಲೆ ಇಲ್ಲಪ್ಪ. ಬಂದಿರೋದು ಅದಕ್ಕಲ್ಲ, ಇವ್ರು ಬಳೆ ಹಾಕ್ಬೇಕಾದ್ರೆ ಪಂಚರ್ ಆದ್ರೆ ಟಿಂಚರ್ ಹಾಕೋಕೆ, ಹೋಮ ಹಾಕ್ಬೇಕಾರೆ ಕೆಮ್ಮಂದ್ರೆ ಔಷಧಿ ಕೊಡೋಕೆ. ಅಯ್ಯೋ, ಹುಡುಗಿ ರೆಡಿ ಮಾಡಿ ಮುಹೂರ್ತ ಮೀರ್ತಾ ಇದೆ. ಪೂಜಾರ್ರೆ, ಅವಳು ಯಾರ ಮಾತು ಕೇಳದೆ ರೂಮಲ್ಲಿ ಬಾಗ್ಲ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾಳೆ. ಓಹೋ, ಇದೊಂಥರ ಜಬರ್ದಸ್ತಿ ಮದುವೆ. ಪರವಾಗಿಲ್ಲ ಬಿಡಿ, ನಾನು ಬಂದೋಬಸ್ತಿ ಮಾಡ್ಬಿಡ್ತೀನಿ. ಅಣ್ಣ, ನಾನೇನಾದ್ರು ಬಳೆ ತೊಡಸ್ಬಿಟ್ಟೆ ಅಂದ್ರೆ ಮುನಿಸ್ಕೊಂಡಿರೋ ಎಣ್ಣೆನು ಮಲಗಿರೋ ಎಣ್ಣಾನು ಎದ್ದು ಬಿಡುತ್ತೆ. ಅಷ್ಟು ಪವರ್ ಐತೇನೆ ನಿನ್ ಬಳೆ ಒಳಗೆ. ಬಾಯಿನಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ಅಣ್ಣ, ತೊಡಗಿದ್ರೆ ಗೊತ್ತಾಗೋದು. ಬಾಲು ಚಾಲು ಫಾಲೋ. ಸಾರಿ ಸರ್, ಬೇಗ ಮಸಾಲೆ ರೋಸ್ಟು. ಗಟ್ಟಿಮೇಳ ನಾನೇನ ನಮ್ಮ ಜೀವನ ಹೇತುವ ನೋಡ್ದೇನಯ್ಯ, ಗಡಗಂಟೆ ದಾಸರಿ ಮಾವ, ನೀನ್ ಇಟ್ಟು ಮುಹೂರ್ತದಲ್ಲಿ ನಿನ್ ಮಗಳ ಕುತಿಯ ತಾಳಿ ಕಟ್ಬಿಟ್ಟೆ. ಈಗಲಾದ್ರೂ ನನ್ನ ಅಳಿಯ ಅಂತ ಒಪ್ಕೊಂಡು ನನ್ನ ಪಾದ ತೊಳೆದು ನೀರು ಕುಡ್ಬಿಡ್ತೀಯಾ? ಏನ್ ನೋಡ್ತಾ ಇದ್ದೀರೋ? ಅವನು ಕಟ್ಟಿರೋ ತಾಳಿನ ಕಿತ್ತೆಸಿರೋ. ಬೇಡ ಕೊಟ್ರು, ಬೇಡ. ಒಂದ್ ಸಾರಿ ಕಟ್ಟಿದ ತಾಳಿನ ಕೇಳಬಾರ್ದು. ನಿನ್ನ ಮಗಳ ಕುತ್ತಿಗೆಗೆ ನನ್ನ ಮಗನೇ ತಾಳಿ ಕಟ್ಟಬೇಕು. ಈ ಆಸ್ತಿ ಎಲ್ಲ ನನಗ್ ಸೇರ್ಬೇಕು. ಏನ್ ಬಗಳದೆ? ನನ್ನ ಆಸ್ತಿ ಅಲ್ಲ ನಿನಗ್ ಸೇರ್ಬೇಕಾ? ಹೌದು ಹೌದು, ಅದಕ್ಕೆ ನಾನು ಇಷ್ಟು ವರ್ಷ ಕಾದಿದ್ದು ನಿಮ್ಮನೆ ಮಧ್ಯೆ ಗೋಡೆ ಕಟ್ಸಿದ್ದು. ನೋಡಿದ್ಯಾ ಬಾವ,
ಎಂತ ದೇವ್ರನ್ನ ಬೆನ್ನು ಕಟ್ಕೊಂಡಿದ್ದೆ ಅಂತ. ನೀನ್ ಮಾಡಿದ ತಪ್ಪುಗೋಸ್ಕರ ಹೆತ್ತ ತಾಯಿ ಮಗಳು ಮದುವೆ ಬರ್ದೇ ಇರೋ ಮಾಡಿದೆ. ನಿಮ್ ದ್ವೇಷ ಸಾಧಿಸ್ಕೊಳ್ಳೋಕೋಸ್ಕರ ಪ್ರಾಣ ಸ್ನೇಹಿತರ ದೂರ ಮಾಡಿದೆ. ಈಗ ಉಳಿದಿರೋದೇನು? ಶಂಕು ಜಾಗಟೆ ಎರಡೆ, ಅದನ್ನ ನನ್ನ ಕೈ ಕೊಟ್ಬಿಡು. ಅದನ್ನು ಬಾರಿಸ್ಬಿಟ್ಟು ಎಲ್ಲಾ ಶಾಸ್ತ್ರ ಮುಗಿಸ್ಬಿಡ್ತೀನಿ. ವಾಟ್ ಇಸ್ ದಿಸ್ ಸರ್? ನೀವೀಗೂ ಅರ್ಥ ಮಾಡ್ಕೊಳ್ದೆ ಹೋದ್ರೆ ನಿಮ್ಮದಂತೂ ಆಯ್ತು, ನಿಮ್ ಮಗಳು ಬರೋ ಹಾಳಾಗತ್ತೆ. ಇವರಂತ ಊಸು ಅಂತ ನಿಮ್ಗೆ ಗೊತ್ತಿಲ್ಲ. ನಮ್ಮನೆ ಮಧ್ಯೆ ಗೋಡೆ ಹಾಕ್ಸಿದ್ದ, ಅದಕ್ಕೆ ಸಾಕ್ಷಿ ನಮ್ಮ ಅಣ್ಣನೇ. ಅಣ್ಣ, ಏನ್ ಸರ್ ನೀವಿಲ್ಲಿ? ಹೌದು, ನಿಮ್ ಮ್ಯಾನೇಜರ್ನ ಅರೆಸ್ಟ್ ಮಾಡಕ್ಕೆ. ಇವ್ರು ಮಾಡಿಸ್ತಿರೋ ಕಾಂಟ್ರಾಕ್ಟು, ಕಟ್ಸಿರೋ ಬಿಲ್ಡಿಂಗು ಎಲ್ಲ ಫೋರ್ಜರಿ ಅಂತ ಪ್ರೂವ್ ಆಗಿದೆ. ಇದ್ರಲ್ಲಿ ನಿಮ್ದು ಶೇರ್ ಇದೆ. ಇನ್ನು ನೀವು ಮುಳುಗ್ದ ಹಾಗೆ. ನನ್ನ ಮಗನೇ, ನಮ್ಮನ್ನು ದೂರ ಮಾಡ್ಬಿಟ್ಟಿಯಲ್ಲೋ, ಹಾಳು ಮಾಡ್ಬಿಟ್ಟಿಯಲ್ಲೋ, ನಾನು ಅವನ್ನ ಸಾಯಿಸ್ಬೇಕು ಅಂತಾನೆ ಇದ್ದೆ. ನೀವ್ಯಾರು ಬಿಡ್ಲಿಲ್ಲ ಕಟ್ರು, ನೀವ್ಯಾರು ಬಿಡ್ಲಿಲ್ಲ. ನಾನ್ ಸಾಯ್ಲೇಬೇಕು, ನಾನ್ ಸಾಯ್ಲೇಬೇಕು. ಒಬ್ರೇ ಬಂದ್ರಲ್ಲ, ರಾಧ ಬರ್ಲಿಲ್ವೇನ್ರಿ? ರೀ ಬೇಡ್ರಿ, ನನ್ ಮಾತ್ ಕೇಳ್ರಿ, ಕೇಳ್ರಿ. ಅಯ್ಯೋ ಬೇಡ್ರಿ. ಗಾಡಿಯಲ್ಲಿ ಅಪ್ಪ ಇಲ್ಲಮ್ಮ, ಅವ ಇಲ್ಲಿ ನೋಡಮ್ಮ. ಅವ ಕೆಳ ಕೈ ಬಿಡ್ಬೇಡ, ಒಳಗೆ ಏನು ಹಾಕಿಲ್ಲ, ನೀವು ರೆಡಿ ಆಗ್ಬಿಟ್ಟಿದ್ದೀನಿ. ಕೃಷ್ಣ, ಇದು ನಿನ್ ಕೈಯೆಲ್ಲ ಕಣಪ್ಪ, ಕಾಲು ಅಂತ ತಿಳ್ಕೊಂಡ್ ಬೇಡ್ಕೊಂತ ಇದ್ದೀನಿ. ಹೇಳ್ಕೆ ಮಾತು ಕಟ್ಕೊಂಡ್ಬಿಟ್ಟು ಎರಡು ಮನೆ ಮಧ್ಯೆ ಗೋಡೆ ಹಾಕ್ಬಿಟ್ಟು ನಿಮ್ ಎಲ್ರ ಮನ್ಸ್ಗೂ ಲೋ ಮಾಡ್ಬಿಟ್ಟಿದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಲೋ ದಾನ, ಹೋಗಿ ನೀರ್ ತಾಂಬಾರೋ. ಲೇ ಸರ್ಸಿ, ಒಳಕ್ ಹೋಗಿ ಬೆಳ್ಳಿ ಚಂಬನು ಬೆಳ್ಳಿ ತಟ್ಟೆ ತಾಂಬಾರ. ಕೃಷ್ಣನ್ ಪಾದ ತೊಳೆದು ನೀರ್ ಕುಡಿಯೋಣ ಅಂತ. ಎತ್ತಿ ಕೈನಾ, ನಿಮ್ ಕೈಲಿ ಪಾದ ತೊಳಸ್ಕೊಂಡು ಅಳಿಯಾಗಕ್ಕೆ ನನಗೆ ಏನ್ರಿ ಇದೆ ಹೋಗುತ್ತೆ. ಅವಾಗ ಅವ ಪಾಂಡ್ಲಿ ತಲೆ ಮೇಲೆ ಕೈ ಬೇಡ, ರೇಗಿದ್ರೆ ಮೊದ್ಲು ನನ್ನಂಗೆ ತಲೆ ತುಂಬಾ ಕೂದ್ಲಿತ್ತು ಕಣಪ್ಪ. ಆ ಕಮಂದಣ್ಣೆನ ಸವರ್ಕೊಂಡು ಈ ಚಂದಕ್ ಮಾಡ್ಕೊಂಬಿಟ್ಟ. ನಾನ್ ನೀನ್ ಅಳಿ ಆಗ್ಬೇಕು ಅಂದ್ರೆ ಒಂದ್ ಕಂಡೀಷನ್. ಏನಪ್ಪಾ ಅದು? ನೀನ್ ಸಾಯವರೆಗೂ ನಮ್ ಈ ಎರಡು ಮನೆಗಳ ಮಧ್ಯೆ ಗೋಡೆ ಹಾಕಲಂತ ಭಾಷೆ ಕೊಡು. ಅಪ್ಪ ಕೃಷ್ಣ, ಎರಡು ಮನೆ ಮಧ್ಯ ಗೋಡೆ ಹಾಕೋದ್ರಿಂದ ಮನೆ ಹಾಳಾಗದಲ್ದಲೆ ಊರಾಳಾಗತ್ತೆ, ಊರಾಳಾಗದಲ್ದಲೆ ದೇಶನೇ ಹಾಳಾಗತ್ತೆ ಅಂತ ಎಲ್ಲಾ ಕಡೆ ಉಪದೇಶ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಕಡೆ. ನಿನಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿರ್ಬೇಕಾರೆ ನಾನ್ ಹಿಂದೆ ಜಾಗ್ತಿ ಹೊಡ್ಕೊಂಬತ್ತೀನಿ. ನನ್ ಮಗಳ ಗತಿ? ಅವಳು ಹೆಂಗಿದ್ರು ದಾಸೈನ್ ಮಗಳಲ್ವಾ, ನಾನು ಹಿಂದೆ ಶಂಕ ಹೊತ್ಕೊಂಬತ್ತಾಳೆ ಅಲ್ವೇನೆ? ಇನ್ನೆಲ್ಗೆ ಬರ್ತೀಯಾ?